इस पूरी देश में जितना सारा गाड़ी तुझको मरने के लिए मेरा ಗಾಡಿ ಮಿಲಾ ಕ್ಯಾ ಅಂತ ಕೇಳ್ದ. ಬ್ಯಾಂಗ್ಳೂರಿಂದ ಕಟ್ಮಂಡುಗೆ ಹೋಗೋ ತನಕ ಒಂದ್ ಕಡೆನಲ್ಲಿ ₹1 ದುಡ್ಡು ಕೊಟ್ಟಿಲ್ಲ. ಚಳಿ ಹೆಂಗಿತ್ತು, ನಾನು ಹೋಗಿದ್ ನನ್ನ ಅದೃಷ್ಟಕ್ಕೆ ಬರೀ -38 -40 ಆ ತರ ಮಾತ್ರ ಇತ್ತು. ನೀರ್ ಹಾಕಿದ್ರೆ ಅಂಡ್ ಫ್ರೀಸ್ ಆಗ್ಬಿಡುತ್ತೆ ಅಷ್ಟೇ. ಇಡೀ ರಾತ್ರಿ ಪೂರ್ತಿ ಚುಚ್ಚಿ 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 ಪುಡಿ ಮಾಡ್ಬಿಟ್ಟು ಐಸ್ನ ತಿಂದು ತಿಂದು ಬದುಕಿರೋದು ಆ ಟೈಮ್ನಲ್ಲಿ. ಮೂಗ್ನಲ್ಲಿ ಬ್ಲಡ್ ಬರಕ್ ಸ್ಟಾರ್ಟ್ ಆಗೋಯ್ತು. ಅಂದ್ರೆ ಅವ್ನು ಗಂಟ್ಲು ಕಿತ್ತೋಗಂಗ್ ಕಿರ್ಚ್ಕೊಳ್ತಾ ಇದ್ದಾನೆ, ಐ ಆಮ್ ನಾಟ್ ಏಬಲ್ ಟು ಸಿ ಎನಿಥಿಂಗ್, ಐ ಆಮ್ ನಾಟ್ ಏಬಲ್ ಟು ಸಿ ಎನಿಥಿಂಗ್ ಅಂತ. ನನ್ನ ಕಣ್ ಮುಂದೆಗಡೆ ನಿಂತು ಮಾತಾಡಿದಂಥ ವ್ಯಕ್ತಿ 12 ಅವರ್ ಆಗಿದ ತಕ್ಷಣನೇ ಇಲ್ಲ. ಒನ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ಅಂತ ಅನಿಸ್ತು, ಯಾಕಾದ್ರೂ ಬಂದಪ್ಪ ಇಂಥ ಜಾಗಕ್ಕೆ. ಸ್ಟೂಡೆಂಟ್ ಅಲ್ಲ, ಟ್ರಾವೆಲರ್ ಅಲ್ಲ, ಮೌಂಟೇನಿಯರ್ ಅಲ್ಲ, ಸ್ಟೋರಿ ಟೆಲ್ಲರ್ ಅಲ್ಲ, ಮೋಟಿವೇಶ್ನಲ್ ಸ್ಪೀಕರ್ ಅಲ್ವೇ ಅಲ್ಲ. ನನ್ನ ಹೆಸರು ರೋಹಿತ್, ಸರಸ್ವತಿ ಪುತ್ರ ನಾನು. ಅದಕ್ಕೆ ನನ್ನ ರೋಹಿತ್ ಸರಸ್ವತಿ ಅಂತ ಕರೀತಾರೆ. ಹುಟ್ಟಿದ್ದು ಬೆಂಗಳೂರಿನಲ್ಲಿ. ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಮತ್ತೆ ನಾನು, ಇಬ್ಬರು ಅಕ್ಕಂದ್ರು ಇದ್ದಾರೆ ನನಗೆ. ಪುಟ್ಟ ಕುಟುಂಬ, ಚೊಕ್ಕ ಕುಟುಂಬ ನಮ್ದು. ಮನೆಯಲ್ಲಿ ಅಪ್ಪ ಫಸ್ಟಿಂದನೂ ನೇಯ್ಗೆ ಕೆಲಸ ಮಾಡ್ತಾ ಇದ್ರು. ಕಡು ಬಡತನದ ಫ್ಯಾಮಿಲಿನಲ್ಲಿ ಹುಟ್ಟಿ ಬೆಳೆದಂತ ಹುಡುಗ ನಾನು. ಚೈಲ್ಡ್ಹುಡ್ ಎಜುಕೇಶನ್ ಎಲ್ಲ ಬನರ್ಘಟ್ಟ ಹತ್ರ ಒಂದು ಊರಿದೆ, ಅಲ್ಲಿ NBN ಸ್ಕೂಲ್ ಅಂತ ಇದೆ. ಆ ಸ್ಕೂಲ್ನಲ್ಲಿ ನಾನು 2nd ಸ್ಟ್ಯಾಂಡರ್ಡ್ ಇಂದ 7th ಸ್ಟ್ಯಾಂಡರ್ಡ್ ತನಕ ಓದಿದ್ದು. 1st ಸ್ಟ್ಯಾಂಡರ್ಡ್ ಮತ್ತೆ UKG LKG ಎಲ್ಲಾನು ಕಾರ್ಪೊರೇಷನ್ ನಲ್ಲಿ ಒಂದು ವಿನಾಯಕ ಅಂತ ಒಂದು ಸ್ಕೂಲ್ ಇದೆ, ಆ ಸ್ಕೂಲ್ ನಲ್ಲಿ ಓದಿದ್ದು. 8th 9th 10th ಇಂದ ಕಂಪ್ಲೀಟ್ಲಿ RV ಸ್ಕೂಲ್ ನಲ್ಲಿದ್ದಾಗ ಸೂಪರ್ ನಾಟಿ ಕಿಡ್ ನಾನು. ಯಾವ ತರ ಅಂತ ಹೇಳಿದ್ರೆ, ಒಂದ್ 3 ಸರಿ ನಮ್ಮ ಪ್ರಿನ್ಸಿಪಲ್ನೇನೆ ಆಲ್ಮೋಸ್ಟ್ ಕೊಲೆ ಮಾಡಕ್ಕಂತ ಹೋಗ್ಬಿಟ್ಟಿದಂತ ಪರಿಸ್ಥಿತಿಗಳು ಬಂದಿತ್ತು. ಏನಂದ್ರೆ, ಸ್ಕೂಲ್ ನಲ್ಲಿ ಸೈನ್ಸ್ ಎಕ್ಸಿಬಿಷನ್ ಮಾಡಿದಾಗ ಒಂದು ಬಾಕ್ಸ್ ಇಟ್ಟು ಸೈಡ್ ನಿಂದ ಲೈಟ್ ಕೊಟ್ಟು ಅದಕ್ಕೆ ಕಲರ್ ಪೇಪರ್ ಅಲ್ಲಿ ಹಾಕಿ ಹಿಂಗ್ ಕಣ್ ಮುಚ್ಕೊಂಡ್ಬಿಟ್ಟು ನೋಡಿದ್ರೆ ಕಲರ್ ಕಾಣತ್ತೆ ಅಂತ. ಅದು ಕನೆಕ್ಷನ್ ಕೊಡೋಕೆ ಬರತ್ತಾ ಅಂತ ಕೇಳಿದ್ರು ನಮ್ಮ ಸರ್. ನಾನು ಬರತ್ತೆ ಸರ್ ಅಂತ ಹೇಳಿದರೆ, ಫಸ್ಟ್ ಫ್ಲೋರ್ನಲ್ಲಿ ಎಕ್ಸ್ಪೆರಿಮೆಂಟಲ್ ಸೆಟಪ್ ಇಟ್ಟಿದ್ರೆ ಗ್ರೌಂಡ್ ಫ್ಲೋರ್ನಲ್ಲಿ ಅದ್ರದ್ದು ವೈರ್ನ ಸಾಕೆಟ್ ಪ್ಲಗ್ಗಿಗೆ ಇಡಬೇಕಿತ್ತು. ಅದನ್ನೇನು ಮಾಡಿದೆ, 4 ವೈರ್ ಹಿಂಗಿದ್ರೆ 2 ಸೆಪ್ರೇಟ್ ಆಗಿ ಟೇಪ್ ಹಾಕ್ಬೇಕು, ಇನ್ನೇ 2 ಸೆಪ್ರೇಟ್ ಆಗಿ ಟೇಪ್ ಹಾಕ್ಬೇಕು. ನಾನು 4 ಇಟ್ಬಿಟ್ಟು ಟೇಪ್ ಹಾಕ್ಬಿಟ್ಟಿದ್ದೆ. ಮನೆಗೆ ಹೋಗಿ ಊಟ ಮಾಡ್ತಾ ಇರ್ಬೇಕಂದ್ರೆ 4 ಜನ ಬಂದ್ರು, ಬಾ ಸರ್ ಕರೀತಿದಾರ ಅಂತ ಹೇಳಿದ್ರು. ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ 4 ಜನರದ್ದು ಮಕ ಸುಟ್ಟೋಗ್ಬಿಟ್ಟಿದೆ. ಅದ್ರಲ್ಲಿ ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಅವರು ಕೂಡ ಒಬ್ರು. ನಮ್ಮ ಇಡೀ ಸ್ಕೂಲ್ ಹಿಸ್ಟ್ರಿನಲ್ಲೇನೆ ನಾನು ನಮ್ಮ ಸ್ಕೂಲ್ ಮಾಸ್ಟರ್ ಹತ್ರ ಒದೆ ತಿಂದಿರೋಷ್ಟು ಯಾರೂ ತಿಂದಿಲ್ಲ. ಇನ್ನು ಬಹಳಷ್ಟು ಜನ ಹೇಳ್ತಾರೆ ಸ್ಟಡೀಸ್ ಎಲ್ಲ ಮುಗ್ದಿದ ನಂತರ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಬಟ್ ನಾನು ಕೆಲಸ ಮಾಡಕ್ಕಂತ ಸ್ಟಾರ್ಟ್ ಮಾಡಿ ನಾನು 2nd ಸ್ಟ್ಯಾಂಡರ್ಡ್ ನಲ್ಲಿ ಇರ್ಬೇಕಂದ್ರೆ ಆಲ್ಮೋಸ್ಟ್ 7-8 ವರ್ಷ ಇರತ್ತಂತ ಅನ್ಸುತ್ತೆ. ನ್ಯೂಸ್ ಪೇಪರ್ ಹಾಕಕ್ಕಂತ ಹೋಗ್ತಿದ್ದೆ. ಅದು ನ್ಯೂಸ್ ಪೇಪರ್ ಕಂಟಿನ್ಯೂಸ್ಲಿ ಆಲ್ಮೋಸ್ಟ್ ಒಂದು 8 ವರ್ಷ ಮಾಡಿದೆ. 10th ಸ್ಟ್ಯಾಂಡರ್ಡ್ ನಲ್ಲಿ ಇರ್ಬೇಕಂದ್ರೆ ಸ್ಕೂಲಿಗೆನೆ 4th ಟಾಪರ್, 2nd PUC ಬಂದ್ರೆ ಡುಮ್ಕಿ. ಅದು ಒಂಥರ ನನ್ನ ಲೈಫ್ನೇ ಚೇಂಜ್ ಮಾಡಿದಂತ ಮೂಮೆಂಟು. ಯಾಕಂತ ಅಂದ್ರೆ, ಒಬ್ಬ ಫೇಲ್ ಆಗಿದ್ದ ಹುಡುಗನ್ನ ಚುಚ್ಚು ಮಾತುಗಳು ಮಾತಾಡೋದಲ್ದಿರ ತುಂಬಾ ಟಾರ್ಚರ್ ಆಗ್ತಾ ಇತ್ತು. ನನ್ನ ಜೊತೆನಲ್ಲಿ ಅವಾಗ ಇದ್ದಿದ್ದೆ ಒಂದು 8ರಿಂದ 10 ಜನ ಫ್ರೆಂಡ್ಸ್ ಇದ್ರು, ತುಂಬಾ ಕ್ಲೋಸ್ ಅಂತ. ಜಸ್ಟ್ ಬಿಕಾಸ್ ನಾನು ಏನು ಫೇಲ್ ಆದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ರು ನನ್ನ ಹತ್ರ. ಆಗಸ್ಟ್ 10ನೇ ತಾರೀಕು 2007ನೇ ಇಸ್ವಿ, ನಂಗೆ ಆ ದಿನ ತುಂಬಾ ಚೆನ್ನಾಗಿ ನೆನಪಿದೆ. ಕೋಳಿ ಫಾರ್ಮ್ ಗೇಟ್ ಅಂತ ಬರುತ್ತೆ, ಅಲ್ಲಿಂದ ವೀವರ್ಸ್ ಕಾಲೋನಿಗೆ ಆಲ್ಮೋಸ್ಟ್ 2 ಕಿಲೋಮೀಟರ್ ಇದೆ. ಬಸ್ಗಳು ಯಾವುದೂ ಇರಲಿಲ್ಲ. 10:15 ಆಗಿತ್ತು ಆಗ ಟೈಮು. ತುಂಬಾ ಮಳೆ ಬಂದ್ಬಿಟ್ಟಿತ್ತಂತ 2 ಕಿಲೋಮೀಟರ್ ಫುಲ್ಲು ನಡ್ಕೊಂಡು ಮನೆಗೆ ಹೋಗಿ ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ತಟ್ಟೆಗೆ ಊಟ ಹಾಕೊಂಡು, ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು. ಕ್ಯಾಂಡಲ್ ಹಚ್ಕೊಂಡ್ಬಿಟ್ಟು ಊಟ ಮೊದಲನೇ ತುತ್ತು ಬಾಯಿಗೆ ಇಟ್ಕೊಳ್ಬೇಕು. ಅವಾಗ ಮಂಚದ ಮೇಲೆ ಕೊಂಡಿದ್ರು ನಮ್ಮಮ್ಮ. ನೋಡ್ಬಿಟ್ಟು ಏನಂತ ಹೇಳಿದ್ರಂದ್ರೆ, ಏನು ಕೆಲಸ ಮಾಡ್ದಿರಾ ನಮ್ಮ ಮನೆಯಲ್ಲಿ ಬಿಟ್ಟು ಊಟ ತಿಂತಿಯಲ್ಲೋ ನೀನು ಅಂತ ಕೇಳ್ಬಿಟ್ರು. ಅದು ಹೆಂಗಾಯ್ತು ಅಂತ ಹೇಳಿದ್ರೆ ಚುಚ್ಚು ಬಿಡ್ತು ಒಂಥರ. ಅದು ನಮ್ಮಮ್ಮ ಮಾಡಿದ ಆ ಟೈಮ್ನಲ್ಲಿ ತುಂಬಾ ನೋವಾಯ್ತು. ಬಟ್ ಹಿಂದೆ ತಿರುಗಿ ನೋಡಿದ್ರೆ ಅದೇನೆ ತುಂಬಾ ಅವ್ರು ಮಾಡಿರೋದ್ರಲ್ಲೆಲ್ಲ ತುಂಬಾ ಗ್ರೇಟ್ ಥಿಂಗ್ ಅಂತ ಅನ್ಸುತ್ತೆ. ಕಂಪನಿನಲ್ಲಿ 4 ವರ್ಷ ಕೆಲಸ ಮಾಡಿದೆ. ಅಂದ್ರೆ ಲಾಸ್ಟ್ 1 ಕಂಪ್ಲೀಟ್ ಇಯರ್ ಮಾತ್ರ ತುಂಬಾ ಮೈಂಡ್ ನಲ್ಲಿ ಡಿಸ್ಟರ್ಬಿಂಗ್ ಫೀಲಿಂಗ್ ಇತ್ತು. ಯಾಕಂದರೆ ನಾನು ಪ್ರೀತಿ ಮಾಡ್ತಾ ಇದ್ದಿದ್ದನ್ನೇ ಒಂದನ್ನು, ಬಟ್ ಆದರೆ ಮದುವೆ ಆಗೋಗಿದ್ದಿದ್ದೆ ಇನ್ನೊಂದ್ರ ಜೊತೆನಲ್ಲಿ ಅಂತ ಫೈಟಿಂಗ್ ಕಾನ್ಸ್ಟೆಂಟಾಗಿ ಮೈಂಡಲ್ಲಿ ರನ್ ಆಗ್ತಾನೆ ಇರ್ತಾ ಇತ್ತು. ಸೊ ನಾನು ತಿಳ್ಕೊಂಡೆ ಇಟ್ಸ್ ನವ್ ಆರ್ ನೆವರ್ ಅಂತ. ಯಾವ ಟೈಮಿಗೆ ನನಗೆ ಲೋನ್ ಎಂಡ್ ಆಗ್ತಾ ಇತ್ತು ಅದೇ ಟೈಮಿಗೆ ಈ ಥರ ಥಾಟ್ಸ್ ಎಲ್ಲ ಬಂದು ತುಂಬ ಯೋಚನೆ ಮಾಡೋಕ್ಕಂತ ಸ್ಟಾರ್ಟ್ ಮಾಡಿದೆ. ಅಂದರೆ ಈ ಭೂಮಿ ಮೇಲೆ ಬಂದಿದ್ದೀನಿ ಅಂದರೆ ಕಾರಣ ಏನಿರ್ಬೋದು ಅನ್ನೋ ತನಕನೂ ಯೋಚನೆ ಮಾಡೋಕ್ಕಂತ ಸ್ಟಾರ್ಟ್ ಮಾಡಿಬಿಟ್ಟೆ. ಆಗ ಮೈಂಡ್ನಲ್ಲಿ ಬಂದಿದ್ದು ಫಸ್ಟ್ ಥಾಟ್ ಏನಂತ ಅಂದರೆ, 6th ಸ್ಟ್ಯಾಂಡರ್ಡ್ನಲ್ಲಿ ನಾನು ಓದ್ತಾ ಇರ್ಬೇಕಂತ ಹೇಳಿದರೆ ನಮ್ಮ ಸ್ಕೂಲ್ನಲ್ಲಿ ಒಬ್ಬರು ಟೀಚರು ಪಾಠ ಮಾಡ್ತಾ ಇರ್ಬೇಕಂತ ಹೇಳಿದ್ರೆ ಮೌಂಟ್ ಎವರೆಸ್ಟ್ದು ಚಿತ್ರ ಕೊಟ್ಟಿದ್ರು.
ಕಲರ್ ಪೆನ್ಗಳು ತೊಗೊಂಡ್ಬಿಟ್ಟು ಗೀಚಾಡ್ತಾ ಇದ್ವಿ. ಟೀಚರ್ ನೋಡ್ಬಿಟ್ಟು ಅದನ್ನು ರೆಡ್ ಆಗಿ ಹಿಡ್ಕೊಂಡ್ಬಿಟ್ಟು ಕರೆದ್ಬಿಟ್ಟು ಸ್ಟೇಜ್ ಮೇಲ್ಗಡೆ, ನೀವೇನಾದ್ರೂ ಬರೀ ಟೆಕ್ಸ್ಟ್ ಬುಕ್ನಲ್ಲಿ ಗೀಚಾಡಿದರೆ ಬರೀ ಕ್ಲಾಸ್ ರೂಮ್ನಲ್ಲಿ ಇರೋರು ಮಾತ್ರ ನೋಡಲಿಕ್ಕೆ ಆಪ್ಷನ್ ಸಿಗುತ್ತೆ. ಬಟ್ ನೀವೇನಾದರೂ ಆ್ಯಕ್ಚುಲ್ ರಿಯಲ್ ಮೌಂಟ್ ಎವರೆಸ್ಟ್ಗೆ ಹೋಗಿ ಅಲ್ಲೇನಾದರೂ ಗೀಚಾಡಿದರೆ ಪ್ರಪಂಚದಾದ್ಯಂತ ಅದನ್ನು ನೋಡೋಕ್ಕಂತ ಹೋಗೋ ಜನಕ್ಕೆಲ್ಲರಿಗೂ ಆಪರ್ಚುನಿಟಿ ಸಿಗತ್ತೆ, ನೀವೇನು ಮಾಡಿದ್ದೀರಾ ಅಂತ ಹೇಳಿದರು. ಸೊ ನಾನು ಯಾವಾಗ ನನ್ನ ಡ್ರೀಮ್ಸ್ ಏನು ಅಥವಾ ನಾನು ಯಾಕೆ ಇಲ್ಲಿದ್ದೀನಿ ಅಂತ ನನಗೆ ಆ ಒಂದು ಕನ್ಫ್ಯೂಷನ್ ಇತ್ತು. ಅದೇ ಟೈಮ್ಗೆ ಈ ಇನ್ಸಿಡೆಂಟು ಮೈಂಡ್ನಲ್ಲಿ ಪಾಪ್ಔಟ್ ಆಗಿದ್ದರಿಂದ ನಾನು ತಿಳ್ಕೊಂಡೆ, ಓಕೆ ನನಗಿದೇ ಇರ್ಬೋದು, ವೈ ಡೋಂಟ್ ಐ ಜಸ್ಟ್ ಗಿವ್ ಇಟ್ ಅ ಟ್ರೈ ಅಂತ ಹೇಳಿ ನಾನು ಅದನ್ನು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ. ಡಿಸೆಂಬರ್ 16, 2016 ನಾನು ಕೆಲಸ ಬಿಟ್ಟಿದ್ದು. 2 ಜಾನ್ವರಿ ನಮ್ಮ ಮನೆಯಲ್ಲಿ ನಾನು, ಅಪ್ಪ, ಅಮ್ಮ ಮತ್ತು ನಮ್ಮ ಅಕ್ಕ ಮಗ 4 ಜನ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಅಮ್ಮ, ನಾನು ನಾಳೆ ಮೌಂಟ್ ಎವರೆಸ್ಟ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ನಮ್ಮಮ್ಮ ಫಸ್ಟ್ ಪ್ರಶ್ನೆ ಏನಂತ ಕೇಳಿದಂದರೆ, ಯಾಕೋ ನಂಗೆ ಹಿಂಗೆ ಹೊಟ್ಟೆ ಉರಿಸ್ತೀಯ ನೀನು? ಯಾಕಂದರೆ 15 ದಿವಸಕ್ಕೆ ಮುಂಚೆ ಅಷ್ಟೇ ಕೆಲಸ ಬಿಟ್ಟಿದ್ದೆ. 15 ದಿವಸ ಆಗಿದ್ದ ಕೂಡಲೇ ಇದನ್ನು ಹೇಳಿದರೆ ಅದು ಆಲ್ಮೋಸ್ಟ್ ಬಾಂಬ್ ಹಾಕೋ ಥರನೇ ಫ್ಯಾಮಿಲಿನಲ್ಲಿತ್ತು. ಮದುವೆ ಎಲ್ಲ ಆಗಿದ್ದಾದ್ಮೇಲೆ ಇದನ್ನು ಮಾಡೋಕ್ಕಾಗೋದಿಲ್ಲ. ಸೊ ದಯವಿಟ್ಟು ನನ್ನ ನಿಮ್ಗೆ ಬೇಡ್ಕೊಳ್ತೀನಿ, ಇದು ನಾನು ಮಾಡಲೇಬೇಕು, ಬಿಟ್ಬಿಡಿ ನನ್ನ ಅಂತ ಕೇಳ್ಕೊಂಡೆ. ಕರೆದು ಗೋಗರ್ದು ಎಲ್ಲ ಮಾಡಿದಾಗಿದ್ದಾದ್ಮೇಲಿಂದ ಹೋಗ್ಬಿಟ್ಟು ಬಾಪ ಚಿನ್ನ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿದರು ನಮ್ಮ ಮದರ್ ಇಂಡಿಯಾ. ಸೊ ನಂಗೆ ಆ ಜಾಗದ ಬಗ್ಗೆ ABCD ಕೂಡ ಗೊತ್ತಿರಲಿಲ್ಲ. ಸೊ ಇಮಿಡಿಯೇಟಾಗಿ 9 ಗಂಟೆಗೆ ಊಟ ಎಲ್ಲ ಮುಗಿಸಿದ ನಂತರ ಲ್ಯಾಪ್ಟಾಪ್ ತೊಗೊಂಡೆ, ರಿಸರ್ಚ್ ಮಾಡ್ಲಿಕ್ಕಂತ ಸ್ಟಾರ್ಟ್ ಮಾಡಿದೆ. ಅದ್ರ ಜಾಗದ ಬಗ್ಗೆ ಏನೇನು ಬೇಕು, ಅಲ್ಲಿ ಏನೇನು ತಿಳ್ಕೊಂಡಿರಬೇಕು. 9 ಗಂಟೆಯಿಂದ 3 ಗಂಟೆ ತನಕ ಫುಲ್ಲು ರಿಸರ್ಚ್ ಮಾಡಿ ತಿಳ್ಕೊಂಡೆ. ನೆಕ್ಸ್ಟ್ ಏನಂತ ಹೇಳಿದರೆ, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಬೇಕಾಗಿತ್ತು. ನೆಕ್ಸ್ಟು 3 ರಿಂದ 5 ಗಂಟೆ ತನಕ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ರೆಡಿ ಇಟ್ಬಿಟ್ಟು ನೆಕ್ಸ್ಟು 11 ಗಂಟೆಗೆ ಸ್ನಾನ ಮಾಡ್ಕೊಂಡ್ಬಿಟ್ಟು ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದೆ, ನಾನು ಇವಾಗ ಹೋಗಿ ಬರ್ತೀನಿ, ನಂಗೆ ಆಶೀರ್ವಾದ ಮಾಡಿ ಅಂತ ಅವ್ರ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ನಾನು ಹೊರಟಿದ್ದು. ನನಗೆ ಒಂದು ಥಾಟ್ ಏನಿತ್ತು ಅಂತ ಹೇಳಿದರೆ ಮೈಂಡ್ನಲ್ಲಿ, ಯಾವ ಥರ ಅಂತ ಹೇಳಿದರೆ, ಬಸ್ಸಲ್ಲಿ ಓಡಾಡಿದಾಗಿತ್ತು, ಟ್ರೈನಲ್ಲಿ ಓಡಾಡಿದಾಗಿತ್ತು, ಬೋಟ್ನಲ್ಲಿ ಓಡಾಡಿದಾಗಿತ್ತು, ಫ್ಲೈಟ್ನಲ್ಲಿ ಓಡಾಡಿದಾಗಿತ್ತು, ಕಾರ್ನಲ್ಲಿ ಓಡಾಡಿದಾಗಿತ್ತು. ಬಟ್ ಆದರೆ ಲಾರಿಗಳನ್ನಲ್ಲಿ ಓಡಾಡಿರಲಿಲ್ಲ ಒಂದು ದಿವಸಕ್ಕೂ. ನಾನು ತಿಳ್ಕೊಂಡೆ ಯಾಕೆ ನಾನು ಈ ಥರ ಮಾಡಬಾರ್ದು ಅಂತ. ಹಿಚ್ ಹೈಕಿಂಗ್ ಅನ್ನೋದ್ರ ಬಗ್ಗೆ ನಾನು ಭಾಳಷ್ಟು ಓದಿದೆ, ಆಲ್ಮೋಸ್ಟ್ 2-3 ವರ್ಷಗಳು ಓದಿದೆ. ಹಿಚ್ ಹೈಕಿಂಗ್ ಅಂದರೆ ಏನಂದರೆ, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೋಡಿಗೆ ಹೋಗ್ಬಿಡೋದು, ಹೋಗೋ ಬರೋ ಗಾಡಿಗಳಿಗೆ ಕೈ ಅಡ್ಡ ಹಾಕೋದು, ಅವ್ರೇನಾದ್ರು ಗಾಡಿ ನಿಲ್ಸಿದ್ರೆ ಒಂದು ಕಡೆಯಿಂದ ಡ್ರಾಪ್ ಕೇಳ್ಕೊಂಡು ಹೋಗೋದು, ಇಲ್ಲ ಅಂತ ಹೇಳಿದರೆ ನಡ್ಕೊಂಡೇ ಹೋಗೋದು. ಇದ್ರ ಬಗ್ಗೆ ನಾನು ಭಾಳಷ್ಟು ಓದಿದ್ದಾಗ ನನಗೆ ಗೊತ್ತಾಗಿದೆ ಏನಂದರೆ, ನಾನು ಯಾಕೆ ಇಲ್ಲಿ ಮಾಡಬಾರ್ದು, ಟ್ರೈ ಮಾಡಬಾರ್ದು ಅಂತ ಇತ್ತು. ಸೊ ಅದಕ್ಕೆ ನಾನು ಇದೇ ಥರ ಹೋಗೋಣ ಅಂತ ತಿಳ್ಕೊಂಡ್ಬಿಟ್ಟು ಹೊರಟಿದ್ದು. 3 ಜಾನ್ವರಿ ನಾನು ಮನೆಯಿಂದ ಹೊರಟೆ. ಬ್ಯಾಂಗ್ಳೂರಿಂದ ನಾಗ್ಪುರ್ಗೆ ಒಂದು ಟ್ರಕ್, ನಾಗ್ಪುರಿಂದ ಡೆಲ್ಲಿ ಇನ್ನೊಂದು ಟ್ರಕ್, ಡೆಲ್ಲಿ ಟು ಗೋರಖ್ಪುರ್, ಗೋರಖ್ಪುರ್ ಟು ಶನೌಲಿ, ಶನೌಲಿ ಟು ಕಠ್ಮಂಡು. ಸೊ ಈ ಥರ ಕಂಪ್ಲೀಟ್ ಜರ್ನಿ ಏನಂತ ಹೇಳ್ತಾರೆ, ಲಾರಿ, ಟ್ರಕ್ ಮತ್ತು ಇನ್ನೊಂದು ವ್ಯಾನ್ ಮತ್ತು ಇನ್ನೊಂದು ಟೊಮೆಟೊ ತೊಗೊಂಡೋಗೋ ವ್ಯಾನು, ಕಂಪ್ಲೀಟ್ಲಿ ಇದೇ ಥರನೇ ಹೋಗಿದ್ದು. ಒಂದು ಕಡೆನಲ್ಲೂ ಒಬ್ರಿಗೂ ₹1 ದುಡ್ಡು ಕೊಟ್ಟಿಲ್ಲ. ಯಾಕಂದರೆ ನಾನು ಹೋಗೋಕ್ಕೆ ಹಿಂದಿನ ದಿನ ಮನೆಯಲ್ಲಿ 80 ಚಪಾತಿ ಪ್ರಿಪೇರ್ ಮಾಡಿದ್ದೆ ನಾನೇ ಕೂತ್ಕೊಂಡು. ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗಿದೆ. ಹೋಗಿದ್ದ ಕಡೆ ಲಾರಿಗಳ ಡ್ರೈವರ್ಗಳಿಗೆ ನಾನು ಚಪಾತಿ ಕೊಡೋದು, ಅವ್ರು ನನಗೆ ಉಪ್ಪಿನಕಾಯಿ ಕೊಡ್ತಾಯಿದ್ರು. ಕಂಟಿನ್ಯೂಸ್ ಆಗಿ 15 ದಿನ ಅಥವಾ 16 ದಿನ ಬರೀ ಚಪಾತಿನೇ ತಿನ್ನು. ಬೆಳಗ್ಗೆ ಚಪಾತಿ, ಮಧ್ಯಾಹ್ನ ಚಪಾತಿ, ರಾತ್ರಿ ಚಪಾತಿ, ಅನ್ನನೇ ಸಿಗಲಿಲ್ಲ ಅಂತ ಹೇಳಿದರೆ ಒಂಥರ ಫಸ್ಟ್ ಆಫ್ ಆಲ್ ಮೆಂಟಲಿ ಡಿಸ್ಟರ್ಬ್ ಆಗಿಬಿಡ್ತೀವಿ. ಅದು ಇನ್ನೊಂದು ಕಡೆ ಏನಾಗ್ತಾ ಇತ್ತು ಅಂದರೆ, ಚಪಾತಿ ತಿನ್ನು, ಆಲೂಗಡ್ಡೆ ತಿನ್ನು. ಅವ್ರು ನಾರ್ತ್ ಇಂಡಿಯಾದಲ್ಲಿ ನನ್ನ ಮಕ್ಕಳು ಆಲೂಗಡ್ಡೆ ಬಿಟ್ಟರೆ ಬೇರೆ ತರಕಾರಿನೇ ತಿನ್ನೋದಿಲ್ಲ. ಬರೀ ಚಪಾತಿ, ಆಲೂ ತಿಂದು 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 ಹೆಂಗಾಗ್ಬಿಟ್ಟಿದೆ ಅಂದರೆ, ಬರೀ ಚಪಾತಿ ತಿನ್ನು ಪುರ್ ಮಾಡು, ಚಪಾತಿ ತಿಂದು ಪುರ್ ಮಾಡು. ಅದು ಒಂದು. ಎರಡನೇದೇನಂತ ಹೇಳಿದರೆ, ಲಾರಿನಲ್ಲಿ ಈ ಥರ ಕುತ್ಕೊಂಡಿದ್ದಾಗ ಅದು ಗಡ 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 ಅಂದು ಹಿಂದೆಗಡೆ ಪೋರ್ಷನ್ನು ಒಂದ್ಸರಿ ಮುಂದಕ್ಕೆ ಬರುತ್ತೆ, ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಬರುತ್ತೆ, ಹಿಂದಕ್ಕೆ ಹೋಗುತ್ತೆ. ಅದೊಂಥರ ಕುದುರೆ ಓಡಿಸೋ ಥರ, ಅದು ಲಾರಿ ಓಡಿಸೋ ಥರ ಅಂತ ಅನಿಸ್ತಾನೆ ಇರಲಿಲ್ಲ. ಅದು ಮಲ್ಗೋ ಟೈಮಿಗೆ ಕತ್ತತ್ರ ಸಿವಿಯರ್ ಪೇಯ್ನ್ ಬರ್ತಿರ್ತಿತ್ತು. ಈ ಕಂಟಿನ್ಯೂಸ್ ಜರ್ನಿನಲ್ಲಿ ಪೇಯ್ನ್ ಅನ್ನೋದು ಫಿಸಿಕಲ್ ಆಗಿ ಒಂದು ಕಡೆ ಅಂತ ಹೇಳಿದ್ರೆ, ಮೆಂಟಲ್ ಆಗಿ ಇನ್ನೊಂದು ಕಡೆ ಇತ್ತು. ಯಾವ ಥರ ಅಂತ ಹೇಳಿದರೆ, ಒಂದು ಕಡೆ ಮನ್ಸು ಹೇಳ್ತಾ ಇತ್ತು, ಏನಾದರೂ ಇವ್ರು 3 ಜನ ಇದ್ದಾರೆ ಟ್ರಕ್ ಒಳಗಡೆ, ಈ ನನ್ನ ಮಕ್ಕಳೇ ಎಲ್ಲ ಸೇರ್ಕೊಂಡು ನನ್ನ ಅಟ್ಯಾಕ್ ಮಾಡಿಬಿಟ್ಟು ಬ್ಯಾಕ್ ಪ್ಯಾಕ್ ಎಲ್ಲ ಕಿತ್ಕೊಂಡು ಓಡೋಗ್ಬಿಟ್ರೆ ಏನು ಗುರು ಮಾಡೋದು, ಈ ಥರ ಒಂದು ಕಡೆ ಮೈಂಡ್ ಸೆಟ್ಟು. ಇನ್ನೊಂದು ಕಡೆ ನಾನು ನಂಬಲಿಲ್ಲ ಅಂತ ಹೇಳಿದರೆ ಅವ್ರು ನನ್ನನ್ನು ಹೆಂಗೆ ನಂಬ್ತಾರೆ ಅನ್ನೋದು ಕಡೆ ಇನ್ನೊಂದು ಥರ ಮೈಂಡ್ ಸೆಟ್ಟು. ಈ 2 ಮೈಂಡ್ ಸೆಟ್ಗಳ ನಡುವೆ ಆ ಫೈಟಿಂಗ್ ಅನ್ನೋದು ಕಾನ್ಸ್ಟೆಂಟಾಗಿ ನಡೀತಾ ಇದ್ದಿದ್ದರಿಂದ ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ. ಇನ್ನೊಂದು ತುಂಬ ಒಳ್ಳೆ ಇನ್ಸಿಡೆಂಟ್ ನಾಗ್ಪುರ್ನಲ್ಲಿ ಏನು ನಡೀತಾ ಅಂದರೆ, ನಾಗ್ಪುರ್ನಲ್ಲಿ 4 ದಿನ ಆಯಿತು ಬ್ಯಾಂಗ್ಳೂರಿಂದ ನಾಗ್ಪುರ್ ಹೋಗ್ಲಿಕ್ಕೆ. ಆಗ ಅವ್ನು ಟ್ರಕ್ ಡ್ರೈವರು ಹೇಳ್ದ, ಅಂದರೆ ಹಿಂಗೆ ಮಾತಾಡ್ತಾ ಇದ್ದ. ಅವನೇನಂತ ಹೇಳ್ದ ಅಂದರೆ, ನೀನು 2 ದಿವಸ ಏನಾದರೂ ನಮ್ಮ ಮನೆಯಲ್ಲಿದ್ದರೆ
ಚೆನ್ನೈನಿಂದ ಇನ್ನೊಂದು ಟ್ರಕ್ ಡೆಲ್ಲಿಗೆ ಹೋಗುತ್ತೆ, ಅದರಲ್ಲಿ ನನ್ನ ಕಸಿನ್ ಇದ್ದಾನೆ. ನೀನು ಇನ್ ಕೇಸ್ ಏನಾದರೂ 2 ದಿನ ನಮ್ಮ ಮನೆಯಲ್ಲಿದ್ದರೆ ನಾನು ಬೇಕಂದರೆ ನಿನ್ನ ಮಾತಾಡಿಬಿಟ್ಟು ಆ ಟ್ರಕ್ನಲ್ಲಿ ಕುಣಿಸ್ತೀನಿ, ನೀನು ಬೇಕಂದರೆ ಅವ್ನ ಜೊತೆನಲ್ಲಿ ಡೆಲ್ಲಿ ತನಕ ಹೋಗ್ಬೋದು, ಅವ್ನು ನಾಗ್ಪುರಿಂದನೇ ಹೋಗ್ತಾನೆ ಅಂತ ಹೇಳ್ದ. ಸೊ ಅದಕ್ಕೋಸ್ಕರ ನಾನು ಓಕೆ ಚಲೋ ಇವ್ನ ಮನೆಯಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ಅವ್ನ ಮನೆಯಲ್ಲೇ ಇದೆ. ಅವ್ನ ಮನೆ ಮುಂದೆಗಡೆ ಜಾಗ ಹೆಂಗಿದೆ ಅಂದರೆ ಅವ್ನು ತುಂಬ ಪುಟಾಣಿ ಗುಡಿಸಲಿನಲ್ಲಿದ್ದ. ಅವ್ನ ಮನೆ ಮುಂದೆಗಡೆ ಬಂದು ನಿಂತ್ಕೊಂಡ್ರೆ ಕಣ್ಣು ಕಾಣೋಷ್ಟು ದೂರನೂ ಬರೀ ಗ್ರೀನ್, ಅಷ್ಟು ಚೆನ್ನಾಗಿತ್ತು ಅವ್ನ ಮನೆ. ಅದು ಮತ್ತೆ ಅವ್ನ ಟ್ರಕ್ ಡ್ರೈವರ್ ಅವ್ನ ಕಸಿನ್ ಬಂದ, ಅವ್ನು ನನ್ನ ಡೆಲ್ಲಿ ಕರ್ಕೊಂಡೋದ. ಡೆಲ್ಲಿನಲ್ಲಿ ನಾನು 16th January 2017 ಡೆಲ್ಲಿ ರೀಚ್ ಆಗಿದ್ದು. ಮಧ್ಯರಾತ್ರಿ ಆಲ್ಮೋಸ್ಟ್ 1:30 ಆಗಿತ್ತು. ಹೋಟೆಲಿಗೆ ಹೋದೆ. ಹೋಟೆಲ್ನಲ್ಲಿ ಒಂದು ರೂಮ್ ತೊಗೊಂಡಿದ್ದೆ. ಬೆಳಗ್ಗೆ 6:30-7 ಗಂಟೆಗೆ ಬಂದ್ಬಿಟ್ಟು ನಾಕ್ ಯಾರೋ ಡೋರ್ ತಟ್ಟಿದ್ರು. ನೋಡಿದ್ರೆ ಪೊಲೀಸ್ನವ್ರು, 3 ಜನ ಪೊಲೀಸ್ನವ್ರು ನಿಂತ್ಕೊಂಡಿದ್ದಾರೆ. ನಂಗೆ ಅವ್ರು ನೋಡಿದ ತಕ್ಷಣ ಬಾಯಿಗೆ ಬಂದುಬಿಡ್ತು, ಅಯ್ಯೋ ಏನು ಗುರು ಪೊಲೀಸವ್ರು ಬಂದುಬಿಟ್ಟಿದ್ದಾರೆ, ನಾನೇನಾದರೂ ಈ ಥರ ಲಾಡ್ಜಿಗೆಲ್ಲ ಬಂದುಬಿಟ್ಟಿದ್ದೀನ ಅಂತ ಅನಿಸ್ಬಿಡ್ತು. ಅವ್ರು ಬಂದಿದ್ದು ಕೂಡಲೇ ಹೇಳಿದರು, ಬೈ ದೇಖೋ ಜಿತ್ನಾ ಸಾನಾ ಸಾಮಾನ್ ಹೈ ಆಪ್ಕೆ ಪಾಸ್ ತೋ ಪೂರಾ ಊಟಕ್ಕೆ ಲೇಕರ್ ಆಜೋ ಹಮಾರಾ ಸಾಥ್ ಪೊಲೀಸ್ ಸ್ಟೇಷನ್ ಅಂತ ಹೇಳಿದರು. ನಾನು ಹೇಳಿದೆ, ಸರ್ ಮೈ ಕ್ಯಾ ಕಿಯಾ ಹೈ, ಮತ್ಲಬ್ मैंने कुछ गलत काम किया है क्या, क्यों आना चाहिए आपके साथ ಅಂತ. ಅವ್ರು ಇದ್ಕೊಂಡು वो सब आपको जवाब मिलेगा पुलिस स्टेशन में तो आ जाओ ಅಂತ ಹೇಳ್ಬಿಟ್ಟು ನನ್ನ ಕರ್ಕೊಂಡು ಹೋದ್ರು. ಅದು ಯಾಕೆ ಕರ್ಕೊಂಡು ಬಂದಿದ್ರು ಅಂತ ಹೇಳಿದ್ರೆ 26th January ಬಂದ್ಬಿಟ್ಟು ರಿಪಬ್ಲಿಕ್ ಡೇ. ಸೆಕ್ಯೂರಿಟಿ ರೀಸನ್ಗೋಸ್ಕರ ಡೆಲ್ಲಿ ಪೂರ್ತಿ ಹೋಟೆಲ್ಗಳಲ್ಲಿ ಯಾರ್ಯಾರು ಸಿಂಗಲ್ ಆಗಿ ಟ್ರಾವೆಲ್ ಮಾಡ್ತಿರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟು ID ಕಾರ್ಡ್, ಅಡ್ರೆಸ್ ಕಾರ್ಡ್, ಆಧಾರ್ ಕಾರ್ಡ್ ಇದನ್ನೆಲ್ಲ ತಗೊಳ್ತಾರೆ, ಆಮೇಲಿಂದ ಕಳಿಸ್ತಾರೆ. ಅದಕ್ಕೋಸ್ಕರ ಹೋಗ್ಬಿಟ್ಟು ಕೇಳಿದೆ ನಾನು, ಸರ್ मुझको जाना चाहिए गोरखपुर, अगर चाहिए तो आप दिल्ली का आउटस्कर्ट्स में ड्रॉप कर सकता है क्या, ताकि मैं मेरा जर्नी को कंटिन्यू कर सकूँ ಅಂತ ಕೇಳಿದೆ. ಅದಕ್ಕೆ ಅವ್ರು ಇಟ್ಕೊಂಡ್ಬಿಟ್ಟು ಆಯ್ತಪ್ಪ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ಡ್ರಾಪ್ ಮಾಡಿದರು. ಅವ್ರು ಡ್ರಾಪ್ ಅಷ್ಟೇ ಮಾಡಿದಿರಾ ಆ ಕಡೆಗೆ ಹೋಗ್ತಾ ಇದ್ದಿದ್ದು ಒಂದು ಟ್ರಕ್ನ ಸ್ಟಾಪ್ ಮಾಡಿ ನನ್ನ ಟ್ರಕ್ ಒಳಗಡೆ ಕುಣಿಸಿ ಟ್ರಕ್ ಡ್ರೈವರ್ಗೂ ಹೇಳಿದ್ರು ಏನಂದರೆ ಈತನಿಗೆ ಡ್ರಾಪ್, ನೀನು ಗೋರಖ್ಪುರ್ಗೆ ಹೋಗ್ತಿದ್ದಾನೆ, ಡ್ರಾಪ್ ಮಾಡಿಬಿಡಲ್ಲಿ ಅಂತ. ಅವ್ನು ಪೊಲೀಸ್ ಆಫೀಸರ್ ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ತಲೆ ಅಲ್ಲಾಡಿಸ್ದ. 20 ನಿಮಿಷ ಟ್ರಕ್ ಓಡಿಸಿದ ತಕ್ಷಣ ಪಕ್ಕದಲ್ಲಿ ನಿಲ್ಬಿಟ್ಟು ಹೋಗಿ ನನ್ನ ಮಗನೇ ಹೇಳ್ಕೊಂಡು ಹೋಗಂತ ಹೇಳ್ದ. ನಾನು ಕೇಳಿದೆ, ಅಣ್ಣ ಏನಾಯ್ತು ಅಣ್ಣ, ನಾನು ಏನಾದರೂ ಕೆಟ್ಟ ಕೆಲಸ ಮಾಡಿದ್ನ, ಅಂದರೆ ತಪ್ಪೇನಾದರೂ ಮಾಡಿದ್ನ, ಯಾಕೆ ನಂಗೆ ಹಿಂಗಂತ ಹೇಳ್ತಾ ಇದ್ದೀರಾ ಅಂತ ಕೇಳಿದೆ. ಅದಕ್ಕೆ ಅಣ್ಣ ಏನಂತ ಹೇಳಿದ್ರು ಅಂದರೆ, मैं आपको विश्वास करता हूँ, आपके साथ लेना देना कुछ नहीं है, लेकिन मैं वो पुलिस कुत्ते को नहीं विश्वास करता हूँ, तो अब जाओ दूसरी और को ढूंढ लो ಅಂತ ಹೇಳಿಬಿಟ್ಟು ಬಿಳಿಸ್ಬಿಟ್ರು. ಆಲ್ಮೋಸ್ಟ್ 8:15 ಹಂಗೆ ಟೈಮ್ ಆಗಿತ್ತು. ಜನವರಿನಲ್ಲಿ ಡೆಲ್ಲಿನಲ್ಲಿ ಕೊರಿಯೋ ಚಳಿ ಇರುತ್ತೆ, ಆಲ್ಮೋಸ್ಟ್ 4 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಫುಲ್ಲು ಫಾಗ್ ಅವತ್ತು, ಆ ದಿನ ಫುಲ್ಲು ಫಾಗ್ ಇದೆ. ನಾನು ಹೋಗೋ ಬರೋ ಗಾಡಿಗಳಿಗೆಲ್ಲ ಕೈ ಅಡ್ಡ ಹಾಕ್ಕೊಂಡು ಹೋಗ್ತಾನೆ ಇದ್ದೀನಿ. ನಡೆದು ಸಾಕಾಗೋಯ್ತು. ರಾತ್ರಿ 8 ಗಂಟೆ ತನಕ ಕೈ ಅಡ್ಡ ಆಗ್ತಾ ಇದ್ರು, ಒಬ್ಬ ನನ್ನ ಮಗನೂ ನಿಲ್ಲಿಸಲಿಲ್ಲ. ಸೊ ಆಲ್ಮೋಸ್ಟ್ 27 kg ಬ್ಯಾಕ್ ಪ್ಯಾಕ್ ಹಾಕ್ಕೊಂಡು ನಾನು 60 ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಟ್ಟಿದ್ದೆ. ಹಂಗೇನೆ ನಡ್ಕೊಂತ ಹೋಗಿದೆ. ಕಂಪ್ಲೀಟ್ಲಿ ನಿತ್ರಾಣ ಆಗ್ಬಿಟ್ಟಿತ್ತು ನನ್ಗೇನಂತ ಹೇಳಿದ್ರೆ, ಏನು ತಲೆನಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಇದಕ್ಕಿಂತ ಕಷ್ಟಪಡುವಂಥ ಒಂದು ಕೆಲಸ ಮುಂದಿದೆ. ಸೊ ಇಲ್ಲಿ ಮಾಡಿದರೆ ಅದಕ್ಕೆ ಈಸಿ ಆಗುತ್ತೆ ಅಂತ ನಾನು ಈ ಥರ ಮಾಡ್ತಾ ಇದ್ದೆ. ಸೊ ಅವಾಗ ಯಾವಾಗ ನನ್ನ ಗಾಡಿ ಸಿಗೋದೇ ಇಲ್ಲ ಅಂತ ಗೊತ್ತಾಯಿತು, ಬ್ಯಾಗ್ ಎಲ್ಲ ತೆಗೆದು ಸೈಡಲ್ಲಿ ಇಟ್ಟೆ. ರೋಡ್ನಲ್ಲಿ ಆಪೋಸಿಟಲ್ಲಿ ಒಂದು ಟ್ರಕ್ ಬರ್ತಾ ಇತ್ತು, ಲಾರಿ. ಇನ್ನು ಮಗನ ಹೆಂಗಾದ್ರೂ ಮಾಡಿಬಿಟ್ಟು ನಿಲ್ಲಿಸ್ಲೇಬೇಕಂತ ಹೇಳ್ಬಿಟ್ಟು ಜೋಗ ದೇಖಾ ಜಾಯಗ ಅಂತ ತಿಳ್ಕೊಂಡ್ಬಿಟ್ಟು ಕೈ ಕಾಲು 2 ಅಗ್ಲ ಮಾಡಿ ನಿಂತ್ಕೊಂಡ್ಬಿಟ್ಟೆ, ಆಗಿದಾಗ್ಲಿ ಅಂತ. ಸೊ ನನ್ನ ಪುಣ್ಯಕ್ಕೆ ಆತ ಅವತ್ತಿನ ದಿನ ಗಾಡಿ ನಿಲ್ಲಿಸ್ದ. ಇವತ್ತು ನಾನು ನಿಮ್ಮ ಮುಂದೆಗಡೆ ಈ ಕತೆ ಹೇಳ್ತಾ ಇದ್ದೀನಿ. ಅವನು ಬರ್ಬೇಕಂತ ಹೇಳಿದ್ರೆ ಟ್ರಕ್ ಇದು ರಾಡ್ ಹಿಡ್ಕೊಂಡು ಬಂದ, ಸುಮ್ಮನೆ ಬರಲಿಲ್ಲ. ಬಂದ್ಬಿಟ್ಟು ಹೇಳ್ದ ಏನಂತ ಅಂದರೆ, इस पूरी देश में जितना सारा गाड़ी तुझको मरने के लिए मेरा गाड़ी मिला क्या ಅಂತ ಕೇಳ್ದ. ನಾನು ಹೇಳ್ದೆ, भैया माफ़ करो, मैं मरने के लिए मैं नहीं आया हूँ यहाँ, मुझको जाना चाहिए गोरखपुर, एक गाड़ी भी नहीं रुका भैया, तो इसलिए ऐसा करना पड़ा भैया, माफ़ कर दो, आप चाहिए मतलब हो सकता है तो आप हमको लेकर जाओगे क्या गोरखपुर ಅಂತ ಕೇಳಿದೆ. ಅದಕ್ಕೆ ಅಣ್ಣ ಆಯ್ತಪ್ಪ ಓಕೆ ಬಾ ಇಷ್ಟೇ ತಾನೆ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಗೋರಖ್ಪುರ್ ಬಿಟ್ಟರು. ಗೋರಖ್ಪುರಿಂದ ಶನೌಲಿ ಅನ್ನೋ ಒಂದು ಜಾಗಕ್ಕೆ, ಅಲ್ಲಿಂದ ಒಂದು ಟ್ರಕ್ನಲ್ಲಿ ಹೋದೆ. ಮತ್ತು ಶನೌಲಿ ಅಂತ ಇನ್ನೊಂದು ಜಾಗದಿಂದ ಕಠ್ಮಂಡುಗೆ ಆಲ್ಮೋಸ್ಟ್ 17 ಅವರ್ ಜರ್ನಿ. ಯಾಕಂದರೆ ಅದು ಡಿಸ್ಟೆನ್ಸ್ ಇರೋದು ಬರೀ 300 ಕಿಲೋಮೀಟರ್ ಮಾತ್ರ, ಬಟ್ ಆದರೆ ಅದು ಹಿಮಾಲಯಾಸ್ದು ರೋಡ್ನಲ್ಲೇ ಹೋಗುತ್ತೆ, ಫುಲ್ಲು ಹಾವು ಥರ ಇದೆ. ಅದಕ್ಕೆ 17 ಅವರ್ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾನು ಒಂದು ಟೊಮೆಟೊ ತೊಗೊಂಡೋಗ್ತಾ ಇದ್ದಿದ್ದು ಟ್ರಕ್ನಲ್ಲಿ ಹೋಗಿದ್ದು. ಆ ಥರ ಕಠ್ಮಂಡುಗೆ ರೀಚ್ ಆಗಿದ್ದು. ನನಗೆ ಬ್ಯಾಂಗ್ಳೂರಿಂದ ಕಠ್ಮಂಡುಗೆ ಹೋಗೋ ತನಕ ಒಂದು ಕಡೆನಲ್ಲಿ ₹1 ದುಡ್ಡು ಕೊಟ್ಟಿಲ್ಲ. ನಾನು ನಾರ್ಮಲಾಗಿ ಅವ್ರ ಜೊತೆನಲ್ಲಿ ಒಬ್ಬನಾಗೆ ಅವ್ರ ಕಂಟ್ರಿಗೆ ಹೋದೆ. ಅಲ್ಲಿಗೆ ಹೋಗಿ ಒಂದು ದಿನ ಹಾಲ್ಟ್ ಮಾಡಿದೆ. ಯಾಕಂತ ಹೇಳಿದರೆ ನಾವೆಲ್ಲ ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಿರೋರು ಸಿ ಲೆವೆಲ್ನಲ್ಲಿ ಇರ್ತೀವಿ. ಕಠ್ಮಂಡು ಇಟ್ ಸೆಲ್ಫ್ ಸಿಟ್ಸ್ ಅಟ್ 1800 meters ಅಬೌವ್ ದ ಸಿ ಲೆವೆಲ್. ಸೊ ಕಠ್ಮಂಡುಗೆ ಹೋಗಿ ನಾನು ಯಾವಾಗ ಬಸ್ ಇಳಿದೆ ಆವಾಗ -11 ಡಿಗ್ರಿ ಟೆಂಪ್ರೇಚರ್ ಇತ್ತು ಜಾನ್ವರಿ ಮಂತ್ನಲ್ಲಿ. ಆವಾಗಲೇ ತಲೆನೋವು ಬರಲಿಕ್ಕೆ ಮತ್ತು ಹೊಟ್ಟೆನಲ್ಲೆಲ್ಲ ಗುಡುಗುಡು ಇಲಿಗಳೆಲ್ಲ ಓಡಾಡೋ ಥರ ಈ ಥರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮೊದಲನೇ ದಿನವೇ.
ಸೊ ನಮಗೆ ಅಕ್ಲಮಟೈಸ್ ಆಗಬೇಕಾಗ ಆ ಜಾಗಕ್ಕೆ ನಮ್ಮ ಬಾಡಿ ಹೊಂದ್ಕೋಬೇಕು. ಆ ಥರದಕ್ಕೋಸ್ಕರ ನಾವು ಒಂದು ದಿನನಾದರೂ ಅಲ್ಲಿ ಕಳಿಲೇಬೇಕಂತ ಅಲ್ಲೇ ಅದನ್ನು ಬ್ಲಾಗ್ನಲ್ಲಿ ಓದಿದ್ದೆ ನಾನು. ಸೊ ಅದೇ ಥರನೇ ನಾನು ಅಲ್ಲಿ ಒಂದು ದಿನ ಕಳೆದೆ. ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗಿ ನಾನು ಫ್ಲೈಟ್ ಟಿಕೆಟ್ ತೊಗೊಂಡು ಕಠ್ಮಂಡುವಿಂದ ಲುಕ್ಲಾ ಅಂತ ಒಂದು ಏರ್ಪೋರ್ಟ್ ಬರುತ್ತೆ. ಈ ಲುಕ್ಲಾ ಅನ್ನೋದು ವರ್ಲ್ಡ್ನಲ್ಲೇ ಇದು ಏನು ಡೇಂಜರಸ್ ಏರ್ಪೋರ್ಟ್, ಒನ್ ಅಮಾಂಗ್ ದ ಡೇಂಜರಸ್ ಏರ್ಪೋರ್ಟ್. ಯಾಕಂತ ಹೇಳಿದರೆ ಯೂಶಲಾಗಿ ನೀವು ಏರ್ಪೋರ್ಟ್ಗಳನ್ನಲ್ಲಿ ನೋಡಿರ್ಬೋದು, ಅದು 2-4 ಕಿಲೋಮೀಟರ್ ಅಥವಾ 5 ಕಿಲೋಮೀಟರ್ ಇರುತ್ತೆ. ಇಲ್ಲಿ ಲುಕ್ಲಾನಲ್ಲಿರೋ ಏರ್ಪೋರ್ಟ್ ಇದು ಲೆಂತ್ ಬಂದ್ಬಿಟ್ಟು ಬರೀ 500 ಮೀಟರ್ಸ್ ಇದೆ. ಆ ಅರ್ಧ ಕಿಲೋಮೀಟರ್ನಲ್ಲಿ ಇನ್ನೂ ಒಂದು ಇದು ಏನೋ ಡೇಂಜರ್ ಏನಪ್ಪ ಅಂತ ಹೇಳಿದ್ರೆ, ಅದು 30 ಡಿಗ್ರಿ ಎಲಿವೇಶನ್ ಇದೆ. ನೀವು ಎಲ್ಲ ಏರ್ಪೋರ್ಟ್ನಲ್ಲಿರೋ ರನ್ವೇಗಳನ್ನ ನೋಡಿದ್ರೆ ಡೆಡ್ ಫ್ಲಾಟ್ ಇರುತ್ತೆ, ಬಟ್ ಇಲ್ಲಿರೋ 30 ಡಿಗ್ರಿ ಎಲಿವೇಶನ್ ಇದೆ. ಅಂದರೆ ಒಂದು ಸ್ವಲ್ಪ ಡೌನ್ ಥರ ಇದೆ. ಅದು ಲ್ಯಾಂಡಿಂಗ್ ಅಂದರೆ ಟೇಕ್ ಆಫ್ ಆಗಬೇಕಂದ್ರೂ ಹಿಂಗೆ ಟೇಕ್ ಆಫ್ ಆಗಬೇಕು, ಲ್ಯಾಂಡಿಂಗ್ ಆಗಬೇಕಂದ್ರೆ ಹಿಂಗೆ ಲ್ಯಾಂಡಿಂಗ್ ಆಗಬೇಕು. ಸೊ ಅದಕ್ಕೆ ಅದನ್ನು ವರ್ಲ್ಡ್ ಡೇಂಜರಸ್ ಏರ್ಪೋರ್ಟ್ ಅಂತ ಕರೀತಾರೆ. ಅಲ್ಲಿಗೆ ಕಠ್ಮಂಡುವಿಂದ ಲುಕ್ಲಾ ಬರಲಿಕ್ಕೆ ಆಲ್ಮೋಸ್ಟ್ 35 to 40 ಮಿನಿಟ್ಸ್ ಆಗುತ್ತೆ. ಹಿಮಾಲಯ ಅಂತ ಯಾಕೆ ಕರೀತಾರಂತ ಈ ಒಂದು ಜರ್ನಿನಲ್ಲಿ ಗೊತ್ತಾಗ್ಬಿಡುತ್ತೆ. ಹಿಮದ ಆಲಯ ಅದು. ಅಂದರೆ 360 ಡಿಗ್ರಿನಲ್ಲಿ ಸಮುದ್ರದ ಮುಂದೆ ನೋಡಿದ್ರೆ ಎಷ್ಟು ಥರ ನೀರು ಕಾಣುತ್ತೋ ಅಷ್ಟು ದೊಡ್ಡದಾಗಿ ಬರೀ ಹಿಮದ ಪರ್ವತಗಳೇ ಕಾಣುತ್ತೆ 360 ಡಿಗ್ರೀಸ್ನಲ್ಲೂ. ಮನುಷ್ಯ ಆದವನೊಬ್ಬ ಸಾಯೋದಕ್ಕೆ ಮುಂಚೆ ಹಿಮಾಲಯ ನೋಡಲೇಬೇಕು. ಯಾಕಂತ ಹೇಳಿದರೆ ನಮ್ಮ ಭೂಮಿ ಹಿಂಗೆ ರೌಂಡಾಗಿ ಹೆಂಗಿದೆ, ಈ ರೌಂಡಾಗಿರೋ ಭೂಮಿಯಲ್ಲಿ ನಾರ್ತ್ ಪೋಲ್ನಲ್ಲಿ ಸೌತ್ ಪೋಲ್ನಲ್ಲಿ ಹೈಯೆಸ್ಟ್ ಅಕ್ಯುಮುಲೇಷನ್ ಆಫ್ ಐಸ್ ಇದೆ. ಇದೆರಡೂ ಜಾಗ ಬಿಟ್ಟರೆ ನೆಕ್ಸ್ಟ್ ಥರ್ಡ್ ಪೋಲ್ ಅಂತ ಕರೆಸ್ಕೊಳ್ಳೋದೇ ಹಿಮಾಲಯಾಸ್. ಯಾಕಂದರೆ ಅಷ್ಟು ಐಸ್ ಇದೆ ಅಲ್ಲಿ. ಸೊ ಈ ಜರ್ನಿನಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಲ್ಯಾಂಡಿಂಗ್ ಆದೆ. ಲ್ಯಾಂಡ್ ಮಾಡಿದ ತಕ್ಷಣನೇ ಬ್ಯಾಗ್ ಎಲ್ಲ ತೊಗೊಂಡ್ಬಿಟ್ಟು, ನನ್ನ ಹತ್ರ 2 ಬ್ಯಾಕ್ ಪ್ಯಾಕ್ ಇತ್ತು. ಒಂದು ದೊಡ್ಡ ಬ್ಯಾಕ್ ಪ್ಯಾಕ್ ಹಿಂದೆ ಇತ್ತು, ಒಂದು ಚಿಕ್ಕ ಬ್ಯಾಕ್ ಪ್ಯಾಕ್ ಮುಂದೆ ಗಡೆ ಇತ್ತು. ದೊಡ್ಡ ಬ್ಯಾಕ್ ಪ್ಯಾಕ್ನಲ್ಲಿ ಇದ್ದಿದ್ದು ಚಾಕ್ಲೇಟ್ಸು ಮತ್ತು ಪ್ರೋಟೀನ್ ಬಾರ್ಸು ಮತ್ತು ಪೌಡರು ಮತ್ತು ಟ್ಯಾಬ್ಲೆಟ್ಸು ಅಂದರೆ ವಾಟರ್ ಪ್ಯೂರಿಫಿಕೇಷನ್ ಟ್ಯಾಬ್ಲೆಟ್ಸ್, ಇದನ್ನೆಲ್ಲ ತೊಗೊಂಡು ಚಿಕ್ಕ ಬ್ಯಾಗ್ನಲ್ಲಿ ಇಟ್ಕೊಂಡ್ಬಿಟ್ಟು ದೊಡ್ಡ ಬ್ಯಾಗ್ನ ತೆಗೆದ್ಬಿಟ್ಟು ಅಲ್ಲೇ ಹೋಟೆಲ್ನಲ್ಲಿಟ್ಟು ಚಿಕ್ಕ ಬ್ಯಾಗ್ ತೊಗೊಂಡ್ಬಿಟ್ಟು ಹೊರಟೆ. ಗಾಡ್ ಪ್ರಾಮಿಸ್ ಹೇಳ್ತೀನಿ, ಒಂದೇ ಒಂದು ಚೂರು ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ದಾರಿ ಹೆಂಗಿದೆ, ಎಲ್ಲಿಗೆ ಹೋಗಬೇಕು, ಹೆಂಗೆ ಹೋಗಬೇಕು ಏನೂ ಗೊತ್ತಿಲ್ಲ. ಗೊತ್ತಿದ್ದೆಲ್ಲ ಒಂದೇ, ಏನು ಜನಗಳು ಹೋಗ್ತಾ ಇರ್ತಾರೆ, ಗೊತ್ತಿಲ್ಲ ಅಂತ ಹೇಳಿದ್ರೆ ಜನಗಳು ಬರ್ತಾ ಇರ್ತಾರೆ. ಅವ್ರನ್ನ ಒಂದು ಪ್ರಶ್ನೆ ಕೇಳು, ಅಣ್ಣ ಹೆಂಗೆ ಹೋಗ್ಬೇಕು, ಅವ್ರು ಹೇಳ್ದಂಗೆ ಕೇಳು, ಅವ್ರು ಹೇಳ್ದಂಗೆ ಹೋಗು, ಅಷ್ಟೇ ಗೊತ್ತಿದ್ದು. ಲುಕ್ಲಾನಲ್ಲಿ ಏರ್ಪೋರ್ಟ್ನಲ್ಲಿ ಇಳಿದಿದ್ದ ತಕ್ಷಣನೇ ಏನಂತ ಹೇಳಿದ್ರೆ ಪೋರ್ಟರ್ ಮತ್ತು ಗೈಡ್ ಅಂತ ಸಿಗ್ತಾರೆ. ಗೈಡ್ ಅನ್ನೋರು ನಮ್ಮ ಜೊತೆನಲ್ಲಿ ಕರ್ಕೊಂಡು ಹೋಗಕ್ಕೆ ಬರೋರು. ಪೋರ್ಟರ್ ಅಂತ ಹೇಳಿದ್ರೆ ನಾವು ತೊಗೊಂಡು ಬಂದಿರೋ ಬ್ಯಾಕ್ ಪ್ಯಾಕ್ನ ನಮ್ಮ ಜೊತೆನಲ್ಲಿ ಎತ್ಕೊಂಡು ಬರೋರು. ಒಂದು ದಿನಕ್ಕೆ ಒಬ್ಬರಿಗೆ 2,000 ರೂಪಾಯಿ ಕೊಡಬೇಕು, ಇಬ್ಬರಿಗೆ 4,000 ರೂಪಾಯಿ ಆಗುತ್ತೆ. ಇದು ಟೋಟಲಾಗಿ 12 ದಿನ ಟ್ರೆಕ್ಕಿಂಗ್ ಎವರೆಸ್ಟ್ ಬೇಸ್ ಕ್ಯಾಂಪ್ಗೆ. ನಾನು ತಿಳ್ಕೊಂಡೆ ಇಬ್ಬರಿಗೆ 4,000 ಒಂದು ದಿನಕ್ಕೆ ಅಂತ ಹೇಳಿದರೆ 12 ದಿನಕ್ಕೆ 48,000, ಆಲ್ಮೋಸ್ಟ್ 50,000 ರೂಪಾಯಿ ಆಗುತ್ತೆ. ನನ್ನ ಬ್ಯಾಕ್ ಪ್ಯಾಕ್ ನಾನೇ ಎತ್ಕೊಂಡು ಹೋಗ್ತೀನಿ. ನಂಗೆ ರೂಟ್ ನಂಗೆ ತಲೆನಲ್ಲಿದೆ, ನಂಗೆ ಸುಮ್ಮನೆ ಗೊತ್ತಿದೆಯೋ ಗೊತ್ತಿಲ್ಲೋ ಬೇರೆ ಪ್ರಶ್ನೆ. ಇವರಿಬ್ಬರನ್ನು ತೊಗೊಳ್ಳೋದೇ ಬೇಕಾಗಿಲ್ಲ, ಯಾಕಂದರೆ ನಾನು ದುಡ್ಡು ಸೇವ್ ಮಾಡ್ಬೇಕಂತ ಹೇಳ್ಬಿಟ್ಟು ಇಬ್ಬರನ್ನು ಬೇಡ ಅಂತ ಹೇಳ್ಬಿಟ್ಟು ನಾನು ಒಬ್ಬನೇ ಹೋಗ್ಬಿಟ್ಟೆ. ಅಲ್ಲಿ ಯಾರೂ ಸಿಕ್ಕಲಿಲ್ಲ, ಒಬ್ಬನೇ, ಯಾರೂ ಇಲ್ಲ, ಒಬ್ಬನೇ ಹೋಗ್ಬೇಕು ಅಷ್ಟೇ. ಬಟ್ ಅಲ್ಲಿ ಏನಾಗಿದಪ್ಪ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಜನ ಬರೀ ಫಾರಿನರ್ಸ್. ಸೊ ಅಲ್ಲಿ ಈ ಹಳ್ಳಿಗಳು ಬರತ್ತೆ. ಲುಕ್ಲಾ ಫಸ್ಟ್ ಹಳ್ಳಿ, ಸೆಕೆಂಡು ನಾಮ್ಚಿ ಬಜಾರು, ತ್ಯಾಂಗ್ಬೂಚೆ, ಡಿಂಗ್ಬೂಚೆ, ಲಬೂಚೆ, ಗೋರಕ್ಷೇಪ್, EBC, ಅದಾದಮೇಲೆ ಅಡ್ವಾನ್ಸ್ ಬೇಸ್ ಕ್ಯಾಂಪ್, ಮತ್ತು 1, 2, 3, 4 ಸಮ್ಮಿಟ್. ಸೊ ಈ ಥರ ಪುಟ್ಪುಟಾಣಿ ಹಳ್ಳಿಗಳೆಲ್ಲ ಏನು ಬರುತ್ತೆ, ಈ ಹಳ್ಳಿಗಳಲ್ಲಿರೋ ಒಂದು ಜನದ್ದು ಪಂಗಡನ ಶರ್ಪಾಸ್ ಅಂತ ಕರೀತಾರೆ. ಆ ಶರ್ಪಾ ಗ್ರೂಪ್ ಆಫ್ ಕಮ್ಯುನಿಟಿ, ಆ ಒಂದು ಕಮ್ಯುನಿಟಿನಲ್ಲಿರೋ ಜನ ಏನಂತ ಹೇಳಿದ್ರೆ ಅವ್ರು ಮೌಂಟೇನಲ್ಲೇ ಹುಟ್ಟುತ್ತಾರೆ, ಮೌಂಟೇನಲ್ಲೇ ಬೆಳೀತಾರೆ, ಮೌಂಟೇನಲ್ಲಿರೋ ಮೌಂಟೇನಿಗೆ ಬರೋ ಜನರಿಗೋಸ್ಕರನೇ ಸಪೋರ್ಟ್ ಮಾಡ್ತಾರೆ, ಮೌಂಟೇನಲ್ಲೇ ತೀರ್ಕೊಳ್ತಾರೆ. ಅಂದರೆ ಅವ್ರು ಇರೋದೇನೆ ಮೌಂಟೇನ್ದು ಸೇವೆ ಮಾಡೋದಕ್ಕೋಸ್ಕರ ಅಂತ. ಬೆಂಗಳೂರಿನಲ್ಲಿ ಒಂದು ಬೀದಿಗೆ ಹೋದರೆ 15-20 ನಾಯಿಗಳು ಯಾವ ಥರ ನಮಗೆ ಕಾಣುತ್ತೆ, ಅದೇ ಥರ ಅಲ್ಲಿ ಯಾಕುಗಳು ಕಾಣುತ್ತೆ, ಕಂಟಿನ್ಯೂಸ್ ಯಾಕುಗಳು. ಯಾಕಂದರೆ ಅಲ್ಲಿ ಪೋರ್ಟಿಂಗಿಗೋಸ್ಕರ ಬಳಸ್ತಾರೆ, ಅಂದರೆ ಲಗೇಜ್ನೆಲ್ಲ ಎತ್ಕೊಂಡು ಹೋಗೋಕ್ಕೋಸ್ಕರ ಎಲ್ಲ ಕಡೆ ಬರೀ ಯಾಕ್ಗಳಿರುತ್ತೆ. ಇನ್ನೊಂದು ಕುದುರೆಗಳು ಕಾಣುತ್ತೆ, ಅದನ್ನು ಅದಕ್ಕೋಸ್ಕರ ಬಳಸ್ತಾರೆ. ಇನ್ನೊಂದು ಮ್ಯೂಯಲ್ಗಳು ಕಾಣುತ್ತೆ, ಮತ್ತು ಇನ್ನೊಂದು ಮೌಂಟೇನ್ ಗೋಟ್ಸ್ ಕಾಣುತ್ತೆ. ಇದೆಲ್ಲದ್ರ ಜೊತೆನಲ್ಲಿ ನಾಯಿಗಳಿರುತ್ತೆ. ಈ ನಾವು ಯಾವಾಗ ಎಂಟರ್ ಆಗ್ತೀವಿ, ಲುಕ್ಲಾಯಿಂದ ಹೊರಡ್ತೀವಿ, ಆ ನಾಮ್ಚಿ ಬಜಾರ್ ಅನ್ನೋ ಜಾಗ ಸಿಗೋಕ್ಕಿಂತ ಮುಂಚೆ ಸಾಗರ್ಮಠ್ ನ್ಯಾಷನಲ್ ಪಾರ್ಕ್ ಅನ್ನೋ ಒಂದು ಜಾಗದಲ್ಲಿ ಒಳಗಡೆ ಹೋಗ್ತೀವಿ. ಅಂದರೆ ನ್ಯಾಷನಲ್ ಪಾರ್ಕ್ನ ಎಂಟರ್ ಆಗ್ತೀವಿ ನಾವು. ಆ ಎಂಟರ್ ಆಗೋ ಜಾಗದಲ್ಲಿ ನಮ್ಮ ಹೆಸರು ಮತ್ತು ನಾವು ಯಾವ ಕಂಟ್ರಿನವರು ಇದನ್ನೆಲ್ಲ ಬರೆಸ್ಬಿಟ್ಟು ಒಂದು ಪರ್ಮಿಟ್ ತೊಗೊಳ್ಬೇಕು. 1,650 ರೂಪಾಯಿ ದುಡ್ಡು ಕಟ್ಬಿಟ್ಟು ಅಂದರೆ ನೇಪಾಳಿ ಕರೆನ್ಸಿನಲ್ಲಿ ತೊಗೊಳ್ಬೇಕು. ಈ ಥರ ತೊಗೊಳ್ಬೇಕಂತ ಹೇಳಿದ್ರೆ ಅವ್ರು ಕೇಳಿದ್ರು, ನಿಮ್ಮ ಜೊತೆನಲ್ಲಿ ಯಾರಾದರೂ ಬಂದಿದ್ದಾರಾ ಅಂತ. ನಾನು ಯಾರೂ ಬಂದಿಲ್ಲ ಅಂತ ಹೇಳಿದೆ. ಸರಿ, ನೀವು ವಾಪಸ್ ಬರ್ಬೇಕಂತ ಹೇಳಿದ್ರೆ ಇಲ್ಲೇ ಬಂದ್ಬಿಟ್ಟು ಮತ್ತೆ ಎಂಟ್ರಿ ಮಾಡಿಸಿ ಅಂತ. ಸೊ ಅಲ್ಲಿ ಯಾರ್ಯಾರು ಬಂದಿರ್ತಾರೆ, ಯಾರ್ಯಾರು ಹೋಗಿರ್ತಾರೆ, ಅವ್ರದ್ದೆಲ್ಲ ರಿಜಿಸ್ಟರ್ ಇರುತ್ತೆ. ಜನವರಿ
19ನೇ ತಾರೀಕಿಂದ ಮತ್ತು ಜನವರಿ 29ನೇ ತಾರೀಕು ತನಕ 27 ಅನ್ಸುತ್ತೆ 27ನೇ ತಾರೀಕು ತನಕನೂ ಆಲ್ಮೋಸ್ಟ್ 430 ಜನ ಬಂದು ಹೋಗಿದ್ದಾರೆ. ಈ 430 ಜನರಲ್ಲಿ ಒಬ್ಬ ಇಂಡಿಯನ್ ಅಂತ ಹೇಳಿದ್ರೆ ನಾನು ಮಾತ್ರ. ಯಾಕಂದ್ರೆ ಇಂಡಿಯನ್ಸು ಜನವರಿ ಮಂತ್ನಲ್ಲಿ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪಿಗೆ ಹೋಗೋದೇ ಇಲ್ಲ. ಯಾಕಂದ್ರೆ -60 ಟೆಂಪರೇಚರ್ ಇರುತ್ತೆ. ಅದು ಪ್ರಾಣ ಹೋಗುವಂತ ಚಳಿ. ಅದು ಆ ಚಳಿ ಹೆಂಗಿತ್ತು, ನಾನು ಹೋಗಿದ್ದು ನನ್ನ ಅದೃಷ್ಟಕ್ಕೆ ಬರೀ -38 -40 ಆ ಥರ ಮಾತ್ರ ಇತ್ತು. ಅದು ಹೆಂಗಿತ್ತಂತ ಹೇಳಿದ್ರೆ ನಮ್ಮ ಇಡೀ ದೇಹದಲ್ಲಿ ಅಡಿಯಿಂದ ಮುಡಿ ತನಕ 206 ಮೂಳೆಗಳಿದೆ. ಈ 206 ಮೂಳೆಗಳಲ್ಲಿ ತೊಡೆಯ ಮೂಳೆ ಬಂದ್ಬಿಟ್ಟು ಅತ್ಯಂತ ಬಲಿಷ್ಠ ಮೂಳೆ. ಈ ಮೂಳೆ ಏನಾದ್ರೂ ಆ ಕೋಲ್ಡ್ ಟೆಂಪರೇಚರ್ಗೆ ಎಕ್ಸ್ಪೋಸ್ ಮಾಡಿದ್ರೆ 9 ಸೆಕೆಂಡ್ಸ್ನಲ್ಲಿ ಹಪ್ಪಳ ಥರ ಮುರಿದಾಕ್ಬಿಡ್ಬೋದು. ಟು ಚಳಿ. ಹಿಮಾಲಯನ್ ಮೌಂಟೇನ್ ವೆದರ್ ಇಸ್ extremely bad here. Temperature is around -25. ಆ ಒಂದು ಚಳಿಯಿಂದ ನಾನು ರಕ್ಷಿಸ್ಕೊಳ್ಳೋದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದು ಒಂದು ಅಂಡರ್ವೇರು, ಒಂದು ಬನಿಯನ್ನು, ಅದ್ರ ಮೇಲ್ಗಡೆ ಒಂದು ಥರ್ಮಲ್ ವೇರು, ಅದ್ರ ಮೇಲ್ಗಡೆ 6 ಟೀ ಶರ್ಟು, ಒಂದು 2 ಲೇಯರ್ ಜಾಕೆಟ್, ಮತ್ತೆ 3 ಪ್ಯಾಂಟ್, 4 ಸಾಕ್ಸ್, ಒಂದು ಟ್ರೆಕ್ಕಿಂಗ್ ಬೂಟ್ಸ್, ಒಂದು ವುಲನ್ ಗ್ಲೌಸ್, ಅದ್ರ ಮೇಲೆ ವಾಟರ್ ಪ್ರೂಫ್ ರೆಸಿಸ್ಟೆಂಟ್ -20 ರೆಸಿಸ್ಟೆಂಟ್ ಗ್ಲೌಸ್, ಒಂದು ನೆಕ್ ಕ್ಯಾಪು, ಒಂದು ಇಯರ್ ಕ್ಯಾಪು, ಒಂದು ಇದು ಮಂಕಿ ಕ್ಯಾಪು, ಅದ್ರ ಮೇಲೆ ಒಂದು ಹುಡ್ಡಿ. ಇದಿಷ್ಟು ಹಾಕೊಂಡು ಸ್ಲೀಪಿಂಗ್ ಬ್ಯಾಗ್ ಒಳಗಡೆ ಮಲ್ಕೊಂಡು ಹಾಟ್ ವಾಟರ್ದು ಸ್ಟೀಲ್ ಅಂದ್ರೆ ನ್ಯಾಲ್ಜಿನ್ ಬಾಟಲ್, ಅಲ್ಯೂಮಿನಿಯಂನಲ್ಲಿ ಮಾಡಿರೋ ಬಾಟಲ್ ಬರುತ್ತೆ. ಅದರಲ್ಲಿ ಹಾಟ್ ವಾಟರ್ನ ಹಾಕಿ ಸ್ಲೀಪಿಂಗ್ ಬ್ಯಾಗ್ ಹತ್ರ ಕಾಲ್ ಹತ್ರ ಇಟ್ಕೊಂಡ್ರೆ ಬ್ಯಾಗ್ ಪೂರ್ತಿ ಬಿಸಿ ಮಾಡತ್ತದು. ಅದನ್ನ ಇಟ್ಕೊಂಡು ಒಂದು ಬೆಡ್ಶೀಟ್ ಬಂದ್ಬಿಟ್ಟು ಅರ್ಧ ಅಡಿ ಬರುತ್ತೆ. ಅಂತ ಅರ್ಧ ಅಡಿ ಇರೋ ಬೆಡ್ಶೀಟ್ನ 3 ಬೆಡ್ಶೀಟ್ನ ಹಾಕ್ಕೊಂಡ್ಬಿಟ್ಟು ಮಲ್ಕೊಂಡಿದ್ರು ಇಡೀ ರಾತ್ರಿ ಪೂರ್ತಿ ಕಂಟಿನ್ಯೂಸ್ ಆಗಿ 1 ದಿನ 2 ದಿನ 3 ದಿನ ಅಲ್ಲ, ಕಂಟಿನ್ಯೂಸ್ ಆಗಿ 13 ದಿನನೂ ಬರೀ ಇದೇ ಥರನೇ. ಆ ಒಂದು ಅನುಭವ ಅಂತೂ ಹೆಂಗಿತ್ತು ಅಂತ ಹೇಳಿದ್ರೆ, ಬೆಳಗ್ಗೆ ಎದೋಳು ತಲೆನೋ, ತಿನ್ನು ತಲೆನೋ, ಮಲ್ಕೋ ತಲೆನೋ ಬಿಡೋದೇ ಇಲ್ಲ. ಸೊ ಈ ಥರ ಕಾನ್ಸ್ಟೆಂಟ್ ತಲೆನೋವಿತ್ತು. ಡೇ ಟೈಮ್ನಲ್ಲಿ ಚಳಿ ಎಷ್ಟಿರತ್ತೋ ಅದಕ್ಕೆ 2 to 3 ಟೈಮ್ಸ್ ಜಾಸ್ತಿ ಟೆಂಪ್ರೇಚರ್ ಜಾಸ್ತಿ ಅಂದರೆ ತುಂಬ ಕಡಿಮೆ ಆಗೋದ್ರಿಂದ ಚಳಿ ತುಂಬ ಜಾಸ್ತಿ ಆಗುತ್ತೆ. ನೈಟ್ ಟೈಮ್ನಲ್ಲಿ ಹೊರಗಡೆ ಬರೋದಕ್ಕೇ ತುಂಬ ಭಯ ಆಗುತ್ತೆ. ಮತ್ತು ಗ್ಲೌಸ್ ಎಲ್ಲ ತೆಗಿಯೋದಕ್ಕೇ ತುಂಬ ಭಯ ಆಗುತ್ತೆ, ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಯಾಕಂದರೆ ತುಂಬ ಚಳಿ ಇರುತ್ತೆ. ಒಂದು ಸರಿ ನಾನು ಏನು ಮಾಡಿದೆ ಅಂದರೆ, ಹೊರಗಡೆಗೆ ಬಂದು ಒಂದು 49 ಸೆಕೆಂಡ್ಸ್ದು ಹಿಂಗೆ ಹಿಡ್ಕೊಂಡ್ಬಿಟ್ಟು ಮೊಬೈಲ್ನ ನಾನು ವಿಡಿಯೋ ಮಾಡಿದ್ದು. ಕೈ ಹಿಂಗೆ ಫ್ರೀಸ್ ಆಗಿಬಿಟ್ಟಿದೆ. ಎರಡು ದಿನ ಪೂರ್ತಿ ಕೈ ಹಿಂಗೆ ಇದೆ, ಹಿಂಗೆ ಹಿಡ್ಕೊಂಡಿರ್ಬೇಕು, ಎಲ್ಲೋದ್ರೂ ಹಿಂಗೆ ಹಿಡ್ಕೊಂಡಿರ್ಬೇಕು. ಅದಕ್ಕೆ ನಾನು ಹೋಗ್ಬಿಟ್ಟು ಕೈನ ಇದ್ರ ಹತ್ರ ಇಟ್ಕೊಂಡಿದ್ದೆ. ಯಾವುದು ಚಿಮಿನಿ ಅಂತ ಬರುತ್ತೆ, ಈ ಯಾಕತ್ರ ಓಡಾಡಿದ್ದೆಲ್ಲ ಶಿಟ್ಟಿರುತ್ತೆ, ಅದನ್ನು ತೊಗೊಂಡು ಬೆರಡಿ ಮಾಡಿಬಿಟ್ಟು ಇಟ್ಕೊಂಡಿರ್ತಾರೆ. ಅದಕ್ಕೆ ಸಾಯಂಕಾಲದ ಹೊತ್ತು ಚಿಮಿನಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಬಿಟ್ಟು ಬೆಂಕಿ ಇಡ್ತಾರೆ. ಅವಾಗ ರೂಮ್ ಎಲ್ಲ ಬಿಸಿಯಾಗಿರುತ್ತೆ. ಅದ್ರ ಹತ್ರ ಹೋಗ್ಬಿಟ್ಟು ಹಿಂಗೆ ಇಟ್ಕೊಂಡಿದ್ದಾಗ 2 ದಿನ ಪೂರ್ತಿ ಹಿಂಗಿದೆ. ನಾನು ಏನಾದ್ರು ಫೋರ್ಸ್ಫುಲ್ ಹಿಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ಹಪ್ಪಳ ಥರ ಪುಡಿ ಆಗಿಬಿಡತ್ತೆ, ಫುಲ್ ಕಟ್ ಆಗಿಬಿಡತ್ತೆ. ಸೊ ಅದು ಆ ಥರ ಚಳಿ ಇರತ್ತೆ ಅಲ್ಲಿ ರಾತ್ರಿ ಹೊತ್ತು. ಒನ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ಹೆಂಗಾಯ್ತು ಅಂತ ಹೇಳಿದ್ರೆ, ಐ ಥಿಂಕ್ 4th ಡೇ ಟ್ರೆಕ್ಕಿಂಗ್ನಲ್ಲಿ ಇರಬೇಕಂತ ಹೇಳಿದ್ರೆ ಮೂಗ್ನಲ್ಲಿ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಅದು ಯಾಕಂತ ಹೇಳಿದ್ರೆ, ನಾವು ಹುಟ್ಟಿ ಬೆಳೆದಿರೋದೆಲ್ಲ ಸಿ ಲೆವೆಲ್ನಲ್ಲಿ. ನಾವು ಏಕ್ದಮ್ ನಮ್ಮ ಬಾಡಿನ ಸಿ ಲೆವೆಲ್ನಿಂದ ಆಲ್ಮೋಸ್ಟ್ 4000 ಮೀಟರ್ಸ್ ಅಬೌವ್ ದ ಸಿ ಲೆವೆಲ್ ತೊಗೊಂಡೋಗ್ತೀವಿ ಅಂತ ಹೇಳಿದ್ರೆ, ಕೋಲ್ಡ್ ರೀಜನ್ಗೆ ನಮ್ಮ ಬಾಡಿನ ಕರ್ಕೊಂಡೋದಾಗ ನಮ್ಮ ಬಾಡಿ ಒಳಗಿಂದ ಎಕ್ಸ್ಟ್ರೀಮ್ಲಿ ಹೀಟ್ ಆಗಿಬಿಡುತ್ತೆ. ಅವಾಗ ಮೂಗ್ನಲ್ಲಿ ಬ್ಲಡ್ ಬರುತ್ತೆ. ನನಗೆ 3-4 ದಿನ ಕಂಟಿನ್ಯೂಸ್ ಆಗಿ ಬ್ಲಡ್ ಬಂದು 4-5 ಕರ್ಚಿಫ್ಗಳು ಬ್ಲಡ್ ಆಗ್ಬಿಟ್ಟಿರ್ತಾ ಇತ್ತು. ರಕ್ತ ಹಿಂಗೆ ತೊಟ್ಟಿರ್ತಾ ಇದೆ ಕರ್ಚಿಫ್ನಿಂದ, ಡ್ರಾಪ್ ಬೈ ಡ್ರಾಪ್. ಈ ತರ 4-5 ಕರ್ಚಿಫ್ಗಳೇ ಬ್ಲಡ್ ಆಗ್ಬಿಟ್ಟಿದೆ. ಸೊ ಈ ತರ ಕಾನ್ಸ್ಟೆಂಟ್ಲಿ ನನಗೆ 6 ದಿನ ಎಷ್ಟು ಫುಲ್ ಹೈ ಫೀವರ್, ನನ್ನ ಬಾಡಿ ಟೆಂಪರೇಚರ್ 96 ಡಿಗ್ರೀಸ್ ಇತ್ತು. ಆವಾಗ ತುಂಬ ತೊಂದರೆ ಆಗ್ತಾ ಇದ್ದಾಗ ನಾನು ನಮ್ಮ ಅಮ್ಮನಿಗೆ ಅಲ್ಲಿಂದ ಒಂದ್ಸರಿ ಫೋನ್ ಮಾಡಿದೆ. ನೆಟ್ವರ್ಕ್ ಬಂದು ಹೋಗುತ್ತೆ, ಅವಾಗ ಮಾತ್ರ, ಕಾನ್ಸ್ಟೆಂಟಾಗಿ ನೆಟ್ವರ್ಕ್ ಇರೋದಿಲ್ಲ. ಫೋನ್ ಮಾಡಿಬಿಟ್ಟು ಹೇಳಿದೆ, ಅಮ್ಮ ನಂಗೆ ತುಂಬ ನೋವಾಗ್ತಾ ಇದೆ, ತುಂಬ ದುಃಖ ಆಗ್ತಾ ಇದೆ, ನಂಗೆ ಮುಂದಕ್ಕೆ ಹೋಗ್ಬೇಕೋ ಹೋಗಬಾರ್ದು ಅಂತಲೇ ಗೊತ್ತಾಗ್ತಾ ಇಲ್ಲ, ನೀವೇನಂತ ಹೇಳ್ತೀರಾ ಅಂತ ಕೇಳಿದೆ. ನಮ್ಮಮ್ಮ ಹೇಳಿದ ಒಂದು ಮಾತು ಏನಂದರೆ, ನೀನು ಇವಾಗ ಇರೋ ಜಾಗದಿಂದ ನೀನು ಅನ್ಕೊಂಡಿರೋ ಜಾಗಕ್ಕೆ ಹೋಗಿ ಮುಟ್ಟಿ ಬರಲಿಲ್ಲ ಅಂತ ಹೇಳಿದ್ರೆ ಬೆಂಗಳೂರಿಂದ ಅಲ್ಲಿಗೆ ಯಾಕೆ ಹೋದೆ ಅಂತ ಕೇಳಿದ್ರು. ಸೊ ನನ್ಗೆ ಅವಾಗ ಒಂಥರ ಇನ್ನೂ ಬೂಸ್ಟ್ ಮಾಡ್ದಂಗಾಯ್ತು, ನನ್ನ ಕಾನ್ಫಿಡೆನ್ಸ್ ಲೆವೆಲ್ನ ಇನ್ನೂ ಬೂಸ್ಟ್ ಮಾಡ್ದಂಗಾಯ್ತು. ಸೊ ಅದಕ್ಕೆ ನಾನು ತಿಳ್ಕೊಂಡೆ, ಓಕೆ ಅಮ್ಮನೇ ಈ ಥರ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಾನು ಮಾಡಲೇಬೇಕಂತ ತಿಳ್ಕೊಂಡ್ಬಿಟ್ಟು ರೀಸನ್ಸ್ ಕೊಡೋದನ್ನು ನಿಲ್ಲಿಸ್ಬಿಟ್ಟು ನಾನು ಅಲ್ಲಿಂದ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದೆ. ಹೋಗ್ಬೇಕಂತ ಹೇಳಿದರೆ ಹೋಗ್ತಾ ಇರಬೇಕಂತ ಹೇಳಿದರೆ ಅದು ಹೆಂಗಿರತ್ತಂದರೆ, ಒಂದು ದಿನ ಬೆಳಗ್ಗೆ 6 ಗಂಟೆ ಅಥವಾ 7 ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಸಾಯಂಕಾಲ 5 ಗಂಟೆ ಅಥವಾ 5:15 ತನಕ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗಬೇಕು. ಅಲ್ಲಿ ಹೋಟೆಲ್ನಲ್ಲಿ ಇದ್ಕೊಂಡ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಹೋಗಬೇಕು. ಈ ಥರ ಒಂದೊಂದು ದಿನ ಒಂದೊಂದು ಹಳ್ಳಿಗೆ ಹೋಗಬೇಕು.
ಈ ಥರ ಹೋಗಿದ ನಂತರ ಅಲ್ಲಿ ಐ ಥಿಂಕ್ 26th January ತುಂಬ ಒಂದು ದೊಡ್ಡ ಇನ್ಸಿಡೆಂಟ್ ನಡೀತು ಅಲ್ಲಿ. ಅದನ್ನ ನಾನು ಸಾಯೋ ತನಕ ಜೀವನದಲ್ಲಿ ಮರೆಯೋದೇ ಇಲ್ಲ ಆ ಒಂದು ಘಟನೆನ. ಏನಂತ ಅಂದರೆ, ಒಂದು ಹೋಟೆಲ್ನಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾರೆ, ಒಂದು 70-80 ಜನ ಕೂತ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಕಡಿಮೆ ಅಂದರೂ ಒಂದು 30-40 ದೇಶದಿಂದ ಬಂದಿರೋರು ಅವರೆಲ್ಲರೂ. ಸರಿ ಸುಮಾರು 6:30-7 ಗಂಟೆ ಟೈಮ್ಗೆ ಸಡನ್ನಾಗಿ ಟೇಬಲ್ ಮೇಲೆ ನಿಂತ್ಕೊಂಡ್ಬಿಟ್ಟು, ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಯು ಆರ್ ಆಲ್ ಅಟೆನ್ಷನ್ ಪ್ಲೀಸ್ ಅಂತ ಹೇಳಿದೆ. ಎಲ್ಲರೂ ನನ್ನ ಕಡೆ ನೋಡ್ತಾ ಇದ್ದಾರೆ. ನಾನು ಹೇಳಿದೆ ಏನಂತ ಅಂದರೆ, ಈ ದಿನ ನಮ್ಮ ಭಾರತ ದೇಶದ್ದು ರಿಪಬ್ಲಿಕ್ ಡೇ ಇದೆ, ಅಂದರೆ ಗಣರಾಜ್ಯೋತ್ಸವ ಇದೆ. ಅನ್ಫಾರ್ಚುನೇಟ್ಲಿ ನಾನು ನಮ್ಮ ದೇಶದಲ್ಲಿಲ್ಲ, ಫಾರ್ಚುನೇಟ್ಲಿ ನಾನು ನಿಮ್ಮೆಲ್ಲರ ಜೊತೆನಲ್ಲಿದ್ದೀನಿ, ನಾನು ನಿಮ್ಮ ಜೊತೆನಲ್ಲಿ ಸೆಲೆಬ್ರೇಟ್ ಮಾಡ್ಕೋಬೇಕಂತಿದ್ದೀನಿ. ಫೋನ್ನಲ್ಲಿ ನಮ್ಮ ದೇಶದ್ದು ಒಂದು ನ್ಯಾಷನಲ್ ಆ್ಯಂಥಮ್ನ ಪ್ಲೇ ಮಾಡ್ತೀನಿ, ನೀವು ದಯವಿಟ್ಟು ಎಲ್ಲರೂ ಇದಕ್ಕೋಸ್ಕರ ಎದ್ದು ನಿಂತ್ಕೊಳ್ತೀರಾ ಅಂತ ಕೇಳಿದೆ. ನನ್ನ ಒಂದು ಕರೆಗೆ ಆಗ್ಬಿಟ್ಟು ಅವ್ರು ಎಲ್ಲರೂ ಎದ್ದು ನಿಂತ್ಕೊಂಡ್ರು. ನಾನು ನನ್ನ ನ್ಯಾಷನಲ್ ಆ್ಯಂಥಮ್ ಪ್ಲೇ ಮಾಡಿದೆ. ನಮ್ಮ ನ್ಯಾಷನಲ್ ಆ್ಯಂಥಮ್ ಪ್ಲೇ ಮಾಡಿದಾಗಿದ್ದ ನಂತರ ಮೊಬೈಲ್ ಫೋನಲ್ಲಿ ಮ್ಯೂಸಿಕ್ ಆಫ್ ಮಾಡಿಬಿಟ್ಟು ನಾನು ಈ ಥರ ನಿಂತ್ಕೊಂಡ್ಬಿಟ್ಟು ಸಲ್ಯೂಟ್ ಮಾಡಿದೆ ಎಲ್ಲರಿಗೂ. ನನ್ನ ಆಶ್ಚರ್ಯಕ್ಕೆ ಪ್ರತಿಯೊಬ್ಬರು 80 ಜನನೂ ರಿಟರ್ನ್ ಸಲ್ಯೂಟ್ ಮಾಡಿದ್ರು. ಓ ಮೈ ಗಾಡ್, ಅದನ್ನ ನೆನೆಸ್ಕೊಂಡ್ರೆ ನಂಗೆ ಮನೋಲ್ಲಾಸ ಆಗೋಯ್ತು. ಬೇರೆ ದೇಶದಲ್ಲಿ ಬೇರೆ ದೇಶಗಳನ್ನವ್ರ ಜೊತೆನಲ್ಲಿ ನಮ್ಮ ಭಾರತ ದೇಶದ್ದು ಕೀರ್ತಿ ಪತಾಕೆನ ಎತ್ತಿಡಿಯುವಂಥ ಒಂದು ಅನುಭವ ಇದೆಯಲ್ಲ, ವಾಹ್, ಮಸ್ತ್ ಮಜಾ ಕೊಡತ್ತದಂತೂ. ಲಬೂಚೆ ಅಂತ ಒಂದು ಜಾಗ ಬರುತ್ತೆ, ಅದು ನಮ್ಮ ಟ್ರೆಕ್ಕಿಂಗ್ನಲ್ಲಿ 7ನೇ ದಿನ ಇತ್ತು. ಆ ಲಬೂಚೆನಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ಸ್ನೋ ಫಾಲ್ ಆಗಕ್ಕಂತ ಸ್ಟಾರ್ಟ್ ಆಯಿತು. ಅದು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಸ್ನೋ ಸ್ಟಾಮ್ ಆಗಕ್ಕಂತ ಸ್ಟಾರ್ಟ್ ಆಯಿತು. ಸ್ನೋ ಸ್ಟಾಮ್ ಎಷ್ಟು ಸಿವಿಯರ್ ಆಗಿತ್ತು ಅಂತ ಹೇಳಿದ್ರೆ, ಅಂದರೆ 155 km/h ಗಾಳಿ ಬೀಸ್ತಾ ಇದೆ, ಅದ್ರ ಜೊತೆನಲ್ಲಿ ಕಂಟಿನ್ಯೂಸ್ನಾಗಿ ಸ್ನೋಫಾಲ್ ಆಗ್ತಾ ಇದೆ. ಎಷ್ಟು ಸ್ನೋಫಾಲ್ ಅಂತ ಹೇಳಿದ್ರೆ, ಅದು ಬಂದು ಸ್ನೋಫಾಲ್ ಹಿಂಗೆ ಹೊಡೆಯೋದು ಚುಚ್ಚಿ ಒಳ್ಳೆ ಪ್ರಾಣ ಹೋಗೋಷ್ಟು ನೋವಾಗಂಗೆ ಚುಚ್ತಾ ಇದೆ. ಈ ಟೈಮ್ನಲ್ಲಿ ಬ್ಯಾಗ್ ಒಳಗಡೆ ಇಟ್ಕೊಂಡಿದ್ದು ಬಾಟಲಲ್ಲಿ ನೀರೆಲ್ಲ ಫುಲ್ಲು ಫ್ರೀಸ್ ಆಗಿಬಿಟ್ಟಿದೆ. ಅದು ಬಾಟಲ್ಲೇ ಫುಲ್ಲು ಫ್ರೀಸ್ ಆಗಿಬಿಟ್ಟಿರೋದ್ರಿಂದ ನಮ್ಗೆ ನೀರು ಕುಡಿಬೇಕು, ನೀರು ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ದೇನಂತ ಹೇಳಿದರೆ, ಒಂದು ಕಡ್ಡಿ ತೊಗೊಳೋದು, ಚುಚ್ಚಿ ಪುಡಿ ಮಾಡಿಬಿಟ್ಟು ಐಸ್ನ ತಿಂದು ಬದುಕಿರೋದು. ಆ ಟೈಮ್ನಲ್ಲಿ ಈ ಥರ ಆಗ್ತಾ ಇದ್ರು ಒಬ್ಬ ಏನು ಮಾಡ್ದ, ಅವನು ಚೈನಾಯಿಂದ ಬಂದಿದ್ದವನು ಗೈಡ್ ಜೊತೆನಲ್ಲಿ ಬಂದಿದ್ದಾನೆ. ಚೈನಾದವ್ರು ನಮಗೆಲ್ಲ ಗೊತ್ತಿರೋ ಪ್ರಕಾರ ಅಮೇರಿಕದವ್ರು ಹೇಳಿದ್ರು ಕೇಳಿಸ್ಕೊಳ್ಳಲ್ಲ, ಇಂಡಿಯಾದವ್ರು ಹೇಳಿದ್ರು ಕೇಳಿಸ್ಕೊಳ್ಳಲ್ಲ. ಅವನು ಅದನ್ನೇ ಮಾಡಿದ್ದು. ಅವ್ನು ಗೈಡ್ ಹೇಳಿದ, ನೋಡಿ ಚಿನ್ನ, ನೀನು ಯಾವುದೇ ಕಾರಣಕ್ಕೂ ಕನ್ನಡಕ ತೆಗಿಬಾರ್ದು ಅಂತ. ಇವನು ಫೋಟೋ ತೊಗೊಳೋದಕ್ಕೋಸ್ಕರ ಕನ್ನಡಕ ತೆಗ್ದ. ಸ್ನೋಫ್ಲೇಕ್ಸ್ ಬಂದು ಹೊಡಿತು, ಕಣ್ಣು ಹೋಯ್ತು. ನನ್ನ ಕಣ್ಣು ಮುಂದೆಗಡೆ ಅವ್ನ ಕಣ್ಣು ಫುಲ್ಲು, ಈ ಕಣ್ಣು ಗುಡ್ಡೆ ಪೂರ್ತಿ ಪಿಚ್ ಬ್ಲ್ಯಾಕ್, ಈ ಬ್ಲ್ಯಾಕ್ ಆಗೋಯ್ತು. ಅಂದರೆ ಅವ್ನು ಗಂಟ್ಲು ಕಿತ್ತೋಗಂಗೆ ಕಿರ್ಚ್ಕೊಳ್ತಾ ಇದ್ದಾನೆ, ಐ ಆಮ್ ನಾಟ್ ಏಬಲ್ ಟು ಸಿ ಎನಿಥಿಂಗ್ ಅಂತ. ಹೋಯ್ತು, ಕಣ್ಣು ಹೋಯ್ತು, ಏನು ಮಾಡೋಕ್ಕಾಗೋದಿಲ್ಲ. ಅವ್ನ ಜೊತೆನಲ್ಲಿ ಬಂದಿದ್ದ ಗೈಡ್ ಏನು ಮಾಡ್ದ, ಒಂದು ಜಿಪ್ ತೆಗ್ದ, ಒಂದು ಬೆಲ್ಟ್ ತೊಗೊಂಡ, ಅವ್ನ ಸೊಂಟಕ್ಕೆ ಕಟ್ದ, ಇವನ್ ಸೊಂಟಕ್ಕೆ ಕಟ್ಕೊಂಡ, ಇಸ್ಕೊ ಪಕ್ಕಟ್ರೆ ಮಾದರ್ಚೋದು ಅಂತ ಹೇಳ್ಬಿಟ್ಟು ದರದ ಅಂತ ಹೇಳ್ಕೊಂಬಂದೆ. ಯಾಕಂದರೆ ಅದು ಡೈಲಿ ಡೇ ಟು ಡೇ ಆಕ್ಟಿವಿಟಿ ಅವ್ರಿಗೆ. ಈ ಥರ ನೋಡಿ ಸಾಕಾಗ್ಬಿಟ್ಟಿರತ್ತೆ. 2017ನಲ್ಲಿ 27th January ಬಂದ್ಬಿಟ್ಟು ಚೈನಾಸ್ ನ್ಯೂ ಇಯರ್. ಗೋರಕ್ಷೇಪ್ ಅಂತ ಒಂದು ಜಾಗ ಇದೆ, ಆ ಜಾಗದಲ್ಲಿ ಒಂದು ಹೋಟೆಲ್ನಲ್ಲಿ ಕುತ್ಕೊಂಡಿದ್ದೀನಿ. ಅಲ್ಲಿ 11 ಜನರದ್ದು ಒಂದು ಗುಂಪಿದೆ. ಆ 11 ಜನರದ್ದು ಗುಂಪಿನಲ್ಲಿ 10 ಜನ ಒಂದು ಕಡೆ ಕುತ್ಕೊಂಡಿದ್ದಾರೆ, ಒಬ್ಬ ಮಾತ್ರ ಸೆಪ್ರೇಟ್, ಲೆಫ್ಟ್ ಔಟ್ ಫ್ರಮ್ ದ ಗ್ರೂಪ್ ಅಂತ ಯಾರು ಇರ್ತಾರೆ ಆ ಥರ ಕುತ್ಕೊಂಡಿದ್ದಾನೆ. ಬಟ್ ಈ 10 ಜನನ ಬಿಟ್ಟು ಒಬ್ಬ ಯಾರು ಸೆಪ್ರೇಟಾಗಿ ಕುತ್ಕೊಂಡಿದ್ದ, ನನ್ಗೆ ಅವ್ನು ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ದ. ಸೊ ಸಡನ್ನಾಗಿ ಹೋಗ್ಬಿಟ್ಟು ರ್ಯಾಂಡಮ್ ಆಗಿ ಅವನ ಹತ್ರ ಕಾನ್ವರ್ಸೇಷನ್ ಸ್ಟ್ರೈಕ್ ಮಾಡಿದೆ ನಾನು. ನೀವು ಎಲ್ಲಿಂದ ಬಂದಿದ್ದೀರಾ, ಏನು ಮಾಡ್ಕೊಂಡಿದ್ದೀರಾ ಅಂತೆಲ್ಲ ಕೇಳಿದೆ. ನನ್ನ ಸರ್ಪ್ರೈಸ್ಗೆ ಆತ ಬಂದ್ಬಿಟ್ಟು ಶಾಂಘೈ ಯೂನಿವರ್ಸಿಟಿನಲ್ಲಿ ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಪ್ರೊಫೆಸರ್. 32 years ಅವರು ಅಲ್ಲಿ ಕೆಲಸ ಮಾಡಿದ್ದಾರೆ. ನಾವು ತುಂಬ ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಅದು 7 ಗಂಟೆಯಿಂದ 9 ಗಂಟೆ ತನಕ ಮಾತಾಡಿದ್ದು ನಾನು ಅವ್ರ ಜೊತೆನಲ್ಲಿ. 12 hour ಆಗಿದ ನಂತರ ಬೆಳಗ್ಗೆ 7 ಗಂಟೆನಲ್ಲಿ ಅದೇ ವ್ಯಕ್ತಿ ಇಲ್ಲ. ನನ್ನ ಕಣ್ಣು ಮುಂದೆಗಡೆ ನಿಂತು ಮಾತಾಡಿದಂಥ ವ್ಯಕ್ತಿ 12 hour ಆಗಿದ ತಕ್ಷಣವೇ ಇಲ್ಲ. ಅವರೊಬ್ಬರು ತೀರ್ಕೊಂಡ್ಬಿಟ್ರು ಆ ಜಾಗದಲ್ಲಿ. ಯಾಕೆ ತೀರ್ಕೊಂಡಿದ್ದ ಅಂತ ಹೇಳಿದರೆ, AMS ಅಂತ ಒಂದು ಪ್ರಾಬ್ಲಮ್ ಆಗುತ್ತೆ ಮೌಂಟೇನ್ಸ್ನಲ್ಲಿ, ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್ ಅಂತ ಕರೀತಾರೆ. ಅದರಿಂದ ಸೆರೆಬ್ರಲ್ ಎಡಿಮಾ ಅಂತ ಒಂದು ಕಾಯಿಲೆ ಬರುತ್ತೆ. ನಮ್ಮ ಬ್ರೈನ್ ಮತ್ತೆ ಸ್ಕಲ್ ಮಧ್ಯದಲ್ಲಿ 500 ml ಅಂದರೆ ಅರ್ಧ ಲೀಟರು ಲಿಕ್ವಿಡ್ ಇರುತ್ತೆ. ಆ ಲಿಕ್ವಿಡ್ ನಮ್ಮ ಬ್ರೈನ್ನ ಮತ್ತೆ ಸ್ಕಲ್ ಟಚ್ ಆಗೋದ್ರಿಂದ ಅವಾಯ್ಡ್ ಮಾಡ್ತಾ ಇರತ್ತೆ. ಯಾವಾಗ ನಾವು ಹೈ ಆಲ್ಟಿಟ್ಯೂಡ್ ರೀಜನ್ ಅಂತ ಹೋಗ್ತೀವಿ, ಅವಾಗ ನಮ್ಮ ಬ್ರೈನ್ಗೆ ಎನಫ್ ಅಮೌಂಟ್ ಆಫ್ ಆಕ್ಸಿಜನ್ ಹೋಗೋದಿಲ್ಲ, ಬೇಕಾಗಿರೋಷ್ಟು ಆಕ್ಸಿಜನ್ ಸಿಗೋದಿಲ್ಲ. ಅವಾಗ ಆ ಲಿಕ್ವಿಡ್ ಎವಾಪರೇಟ್ ಆಗ್ಬಿಡತ್ತೆ. ಬ್ರೈನ್ ಬಲೂನ್ ತರ ಹಿಂಗ್ ಊದ್ಕೊಂಡ್ಬಿಡತ್ತೆ. ಬ್ರೈನ್ ಬಲೂನ್ ತರ ಯಾವಾಗ ಊದ್ಕೊಳ್ಳುತ್ತೆ, ಬ್ರೈನ್ ಏನಾದ್ರೂ ಸ್ಕಲ್ಗೆ ಒಂದ್ಸರಿ ಟಚ್ ಆಗಿದ್ರೆ 1 person will undergo at least 1000 hallucinations in 1 minute, and our brain is not designed enough to hold so much of hallucinations in 1 minute.
ಸೊ ದ ಪರ್ಸನ್ ವಿಲ್ ಪಾಸ್ ಔಟ್. ಸೊ ಈ ಥರ ನನ್ನ ಕಣ್ಮುಂದಗಡೆ ಮಾತಾಡಿದಂಥ ವ್ಯಕ್ತಿ ಜಸ್ಟ್ 12 ಅವರ್ ಆಗಿದ್ದ ಕೂಡಲೇ ತೀರ್ಕೊಂಡು ಬಿಡ್ತಾರೆ ಅಂತ ಹೇಳಿದರೆ ಅದು ಮನಸ್ಸಿಗೆ ತುಂಬ ದುಃಖ ಆಗೋಯ್ತು. ಎಷ್ಟು ದುಃಖ ಆಗೋಯ್ತು ಅಂತ ಹೇಳಿದರೆ ನಾನು ಕೇಳ್ಕೊಂಡಿದ್ದು ಒಂದೇ ಒಂದು ಪ್ರಶ್ನೆ ಆ ಟೈಮ್ನಲ್ಲಿ, ಏನಂದರೆ ನೀನು ನೆಕ್ಸ್ಟ್ ಏನಾದರೂ ಇದೇ ಥರ ಸತ್ತೋಗ್ತೀಯಾ ಅಂತ ಹೇಳಿದರೆ ನೀನೇನು ಮಾಡ್ತೀಯ? ಸೊ ಐ ಥಿಂಕ್ 10th ಡೇ ಆಫ್ ಟ್ರೆಕ್ಕಿಂಗ್ ಅಂತ ಅನ್ಸುತ್ತೆ. ಆ ದಿನ ನಾನು ಎಷ್ಟು ಎಕ್ಸಾಸ್ಟೆಡ್ ಇದ್ದೆ ಅಂತ ಹೇಳಿದರೆ, ಒಂದು ಹೆಜ್ಜೆ ಮುಂದಕ್ಕೆ ಇಡಬೇಕಂತ ಹೇಳಿದರೆ 5 ಸರಿ ಉಸಿರು ತೊಗೊಂಡು ಉಸಿರು ಬಿಡಬೇಕು. ಸೊ ಲಿಟ್ರಲಿ ನನ್ನ ಸ್ಟೆಪ್ಸ್ನ ನಾನೇ ಕೌಂಟ್ ಮಾಡ್ಬೋದಾಗಿತ್ತು, ಅಷ್ಟು ಸ್ಲೋ ಆಗಿ, ಆಮೆಗಿಂತನೂ ಸ್ಲೋ ಆಗಿ ನಡೀತಾ ಇದ್ದೆ ನಾನು. ಕಿಲೋಮೀಟರ್ಗಳ ಗಟ್ಟಲೆ ಮುಂದೆಗಡೆನಲ್ಲೂ ಯಾರೂ ಇಲ್ಲ, ಕಿಲೋಮೀಟರ್ಗಳ ಗಟ್ಟಲೆ ಹಿಂದೆಗಡೆನಲ್ಲೂ ಯಾರೂ ಇಲ್ಲ. 360 ಡಿಗ್ರಿನಲ್ಲಿ ಮದರ್ ಮೌಂಟೇನ್. ಈ ತರ ಎಲ್ಲಾ ಕಡೆಯಿಂದ ಹಿಮತ್ ಪರ್ವತಗಳ ಮಧ್ಯದಲ್ಲಿ ನಿಂತ್ಕೊಂಡಿರ್ಬೇಕಂತ ಹೇಳಿದ್ರೆ ಕುಸ್ದು ಬಿದೋಗ್ತಾ ಇದೆ. ಒಂದ್ ಹೆಜ್ಜೆ ಹಿಂಗಿಡೋದು ಕುಸ್ದು ಬಿದೋಗೋದು, ಇನ್ನೊಂದು ಹೆಜ್ಜೆ ಮುಂದಕ್ಕೆ ಇಡೋದು ಕುಸ್ದು ಬಿದೋಗೋದು. ಈ ತರ ಕುಸ್ದು ಬಿದೋಗ್ತಾ ಇರ್ಬೇಕಂತ ಹೇಳಿದ್ರೆ ಒನ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ಅಂತ ಅನಿಸ್ತು, ಯಾಕಾದರೂ ಬಂದನಪ್ಪ ಇಂಥ ಜಾಗಕ್ಕೆ ನಾನು ಯಾಕಾದರೂ ಕರ್ಕೊಂಡು ಬಂದು ನನಗೆ ನಾನೇ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀನೋ ಅಂತಲೂ ಅನಿಸ್ಬಿಡ್ತು. ಆ ಥರ ಕುಸ್ದು ಬಿದೋಗ್ತಾ ಇರ್ಬೇಕಂತ ಹೇಳಿದರೆ ಜಸ್ಟ್ ನಾನು ಹಿಂಗೆ ಬೆಟ್ಟದ ಕಡೆ ಮುಖ ಮಾಡಿ ನೋಡಿದಷ್ಟೇ. ಇವಾಗ ನಾನು ಯಾವ ಥರ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ ಅದೇ ಥರನೇ ಬೆಟ್ಟಗಳು ನನ್ನ ಜೊತೆನಲ್ಲಿ ಮಾತಾಡ್ಲಿಕ್ಕಂತ ಸ್ಟಾರ್ಟ್ ಮಾಡಿದ್ದು. ಮದರ್ ಮೌಂಟೇನ್ ಬಂದು ಏನಂತ ಹೇಳಿದಂದ್ರೆ, ನಿನ್ನ ದೇಹದಲ್ಲಿ ಅಡಿಯಿಂದ ಮುಡಿ ತನಕ ಯಾವ ಜಾಗದಲ್ಲಿ ಎಷ್ಟೆಷ್ಟು ನೋವಾಗ್ತಾ ಇದೆ ಅಂತ ನನಗೆ ಗೊತ್ತು. ಬಟ್ ಈ ಜರ್ನಿ ನೀನು ಬಿಡಬೇಡ, ನಿನ್ನ ಕೈನಲ್ಲಿ ಆಗತ್ತೆ. ಬಾ, ಎದೋಳು, ಒಂದು ಹೆಜ್ಜೆ ಮುಂದೆ ಇಡು, ಬಾ, ಇನ್ನೊಂದು ಹೆಜ್ಜೆ ಮುಂದೆ ಇಡು, ಬಾ, ಇನ್ನೊಂದು ಹೆಜ್ಜೆ ಮುಂದೆ ಇಡು, ಬಾ ಅಂತ ಮೌಂಟೇನ್ನೇ ನನಗೆ ಮಾತಾಡಿಸ್ಬಿಟ್ಟು ಕರ್ಕೊಂಡು ಬಂದಿದ್ದು. ಈ ಬಾತ್ರೂಮಲ್ಲಿ ನಾವೆಲ್ಲನೂ ಮೊಬೈಲ್ ಹಿಡ್ಕೊಂಡು ಹೋದ್ರೆ ಅಂತೂ 1/4 ಗಂಟೆ ಎಲ್ಲ ಅಲ್ಲೇ ಸೆಟಲ್ ಆಗ್ಬಿಡ್ತೀವಿ ಬೆಂಗಳೂರಿನಲ್ಲಿ. ಮೌಂಟೇನಲ್ಲಿ ಇದ್ರೆ ಆ ಥರ ಎಲ್ಲ ಮಾಡೋಕ್ಕಾಗೋದೇ ಇಲ್ಲ. ಹೋದ, ಚಡ್ಡಿ ಬಿಚ್ದ, ಚಿಕ್ ಅಂದ, ಪ್ಯಾಂಟ್ ಹಾಕೊಂಡ, ಬಂದ. ನ್ಯೂಸ್ ಪೇಪರ್ ಇಲ್ಲ ಅಂತ ಹೇಳಿದ್ರೆ ಟಿಶ್ಯೂ ಪೇಪರ್ ಯೂಸ್ ಮಾಡಬೇಕು, ನೀರೇ ಹಾಕಂಗಿಲ್ಲ. ಯಾಕಂದ್ರೆ ನೀರು ಹಾಕಿದ್ರೆ ಅಂಡ್ ಫ್ರೀಸ್ ಆಗ್ಬಿಡುತ್ತೆ ಅಷ್ಟೇ. 2 ನಿಮಿಷದ ಮೇಲ್ಗಡೆ ಕುತ್ಕೊಂಡ ಅಂಡ್ ಫ್ರೀಸ್ ಮುಗೀತಷ್ಟೇ. ಯಾವುದೇ ಕಾರಣಕ್ಕೂ 2 ನಿಮಿಷ ಅಥವಾ 3 ನಿಮಿಷದ ಮೇಲೆ ಕುತ್ಕೊಳ್ಳೋಕೆ ಆಗೋದಿಲ್ಲ. ಟೀ ಹೆಂಗ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ತುಂಬಾ ಕಷ್ಟ. ಫಸ್ಟ್ ಆಫ್ ಆಲ್ ಜಿಪ್ ಓಪನ್ ಮಾಡಿ ತೆಗಿಯೋದೇ ತುಂಬಾ ಕಷ್ಟ ಇರತ್ತೆ. ತೆಗ್ದ ಅಷ್ಟೇ, ಮುಗ್ದೋಯ್ತು. ಅದ್ರ ಮೇಲ್ಗಡೆ ಬಿಟ್ರೆ ಫ್ರೀಸ್. ಅದು ಯಾವ ತರ ಅಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಬೇಸಿಕಲಿ. ಯಾಕಂದರೆ ತುಂಬ ಲೇಯರ್ಸ್ ಬಾಡಿ ಮೇಲ್ಗಡೆ ಬಟ್ಟೆ ಇರುತ್ತೆ. ಸೊ ಎಷ್ಟು ಫಾಸ್ಟಾಗಿ ಮಾಡ್ತೀವಿ ಅಷ್ಟು ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಅಲ್ಲಿದ್ದಾಗ ಇನ್ನೊಂದು ಏನಂತ ಹೇಳಿದರೆ, ನಮಗೆ ಟಾಯ್ಲೆಟ್ಗೆ ಹೋಗ್ಬೇಕಂತಾನೆ ಅಂತ ಅನ್ಸೋದಿಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ತುಂಬ ಕೋಲ್ಡ್ ಇರುತ್ತೆ. ಆ್ಯಂಡ್ ಆನ್ ಟಾಪ್ ಆಫ್ ಇಟ್ ನಾವು 7-8 ಲೀಟ್ರ್ ನೀರು ಕುಡಿತಾ ಇರ್ತೀವಿ. ನಾವು ಬೆಟ್ಟ ಹತ್ಕೊಂಡು ಕಾನ್ಸ್ಟೆಂಟಾಗಿ ಹೋಗ್ತಾ ಇರ್ಬೇಕಂತ ಹೇಳಿದ್ರೆ ಫುಲ್ಲು ಸ್ವೆಟ್ ಆಗ್ತಾ ಇರುತ್ತೆ ಬಾಡಿ, ಅಂದರೆ ಕಂಟಿನ್ಯೂಸ್ ಆಗಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ಅದಕ್ಕೆ 7-8 ಲೀಟ್ರ್ ನೀರು ಕುಡಿದ್ರೂ ನಾವು ಪೀ ಮಾಡಕ್ಕೆ ಹೋದ್ರೆ ನಮಗೆ ಪೀನೇ ಬರೋದಿಲ್ಲ, ತುಂಬ ಕಡಿಮೆ ಬರುತ್ತೆ. ಸ್ವರ್ಗ ಬೇರೆ ಎಲ್ಲೋ ಇಲ್ಲ, ಭೂಮಿ ಮೇಲ್ಗಡೆ ಇದೆ, ಅದು ಹಿಮಾಲಯಸಲ್ಲಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ದಯವಿಟ್ಟು ನೀವು ಸಾಯೋದ್ರೊಳಗಡೆ ಒಂದು ಸರಿ ಈ ಜಾಗಕ್ಕೆ ಬನ್ನಿ, ಆಮೇಲಿಂದ ಸತ್ತೋಗಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ದಯವಿಟ್ಟು ಬನ್ನಿ. ಅದು 9th ಡೇ ಆಫ್ ಟ್ರೆಕ್ಕಿಂಗ್. ಆ ದಿನ ನಾನು ಬೇಸ್ ಕ್ಯಾಂಪಿಗೆ ಹೋಗಿ ಟಚ್ ಮಾಡೋ ದಿನ. ಆ ದಿನ ಹೋಗ್ಬೇಕಂತ ಹೇಳಿದರೆ ಆ ದಿನವೂ ಅಷ್ಟೇ ನನ್ನ ಲೈಫಲ್ಲೇ ಮರೆಯೋಕ್ಕಾಗೋದಿಲ್ಲ. ಯಾಕಂತ ಹೇಳಿದರೆ 5500 ಮೀಟರ್ಸ್ ಅಬೌವ್ ದ ಸೀ ಲೆವೆಲ್ ಇದೆ. ಅಲ್ಲಿ ಬರೀ 30-40% ಅಷ್ಟೇ ಆಕ್ಸಿಜನ್ ಇದೆ. ಅದ್ರ ಜೊತೆಯಲ್ಲಿ -38 ಡಿಗ್ರಿ ಟೆಂಪರೇಚರ್ ಇದೆ. ಅದ್ರ ಜೊತೆಯಲ್ಲಿ ಸ್ನೋ ಫಾಲ್ ಅಲ್ಲ, ಸ್ನೋ ಸ್ಟಾರ್ಮ್ ಆಗ್ತಾ ಇದೆ. ಅದು ಸ್ನೋ ಫ್ಲೇಕ್ಸ್ ಅಂತ ಏನು ಬರುತ್ತೆ ಅದು ಬಂದು ಚುಚ್ತಾ ಇದೆ, ಚುಚ್ಚು ಕಂಟಿನ್ಯೂಸ್ ಆಗಿ ಹೊಡಿತಾ ಇದೆ. 155 km/h ಬಂದು ಗಾಳಿ ಬೀಸ್ತಾ ಇದೆ. ಸೊ ಇದನ್ನೆಲ್ಲನೂ ಭೇದಿಸ್ಕೊಂಡು ಹೋಗ್ಬೇಕಂತ ಹೇಳಿದರೆ ಆ ಒಂದು ಮೊಮೆಂಟ್ ಇದೆಯಲ್ವಾ, ಅಲ್ಲಿ ಬೇಸ್ ಕ್ಯಾಂಪಿಗೆ ಅಂತ ಹೋಗ್ಬಿಟ್ಟು ನಿಲ್ಲೋ ಅಂಥ ಮೊಮೆಂಟು, ಓ ಗಾಡ್, ಆ ಒಂದು ಮೊಮೆಂಟ್ನ ನಾನು ಕನ್ನಡದಲ್ಲಾಗಲಿ ಇಂಗ್ಲೀಷ್ನಲ್ಲಾಗಲಿ ಅಥವಾ ಬೇರೆ ಭಾಷೆ ಕಲ್ತ್ಕೊಂಡಾದ್ರೂ ನಾನು ಅದನ್ನು ಎಕ್ಸ್ಪ್ಲೈನೇ ಮಾಡೋಕ್ಕಾಗೋದಿಲ್ಲ. ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡಾಗಿದ್ದು ನಾನು ಬರೀ 2 ನಿಮಿಷ. ಆ 2 ನಿಮಿಷ ಒಂದು ಸರಿಗೆ ಹೋಗಿ ನಿಂತ್ಕೊಂಡಿದ್ದಾಗ ನನಗೆ ಗೊತ್ತಾಗಿದ್ದೆಲ್ಲ ಏನಂತ ಅಂದರೆ, ಆ 9 ದಿನಗಳು ನಡ್ಕೊಂಡು ಬಂದಿದ್ದಂಥದ್ದು ಪೈನ್ ಎಲ್ಲ ಎಷ್ಟಿತ್ತು, ಒಂದೇ ಒಂದು ಸರಿ ತಲೆನಲ್ಲಿ ಹಿಂಗೋಯ್ತು. ಅದೆಲ್ಲನೂ ವರ್ತ್ ಅಂತ ಅನಿಸ್ತು. ಎಷ್ಟು ವರ್ತ್ ಅಂತ ಅನಿಸ್ತು ಅಂದರೆ,
ಒನ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ತುಂಬ ಖುಷಿ ಆಯಿತು. ಇನ್ನೊಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಅಯ್ಯೋ ಇಷ್ಟೇನಾ ಮಾಡೋಕ್ಕಾಗ್ತಾ ಇದ್ದಿದ್ದು. ಅಂದರೆ ಈ ಬೇಸ್ ಕ್ಯಾಂಪ್ ಅಂತ ಹೇಳಿದ್ರೆ ನನ್ನ ತಲೆನಲ್ಲಿ ಏನೋ ಭೂತಪ್ಪ, ನಾನು ಅಲ್ಲಿ ಬಂದು ನಿಂತ್ಕೊಂಡ್ರೆ ನಂಗೆ ಎವರೆಸ್ಟ್ ಇದು ತುದಿ ಕಾಣುತ್ತೆ ಅಂತೆಲ್ಲ ಮೈಂಡ್ ಒಳಗಡೆ ಇತ್ತು. ಬಟ್ ಅಲ್ಲಿಗೆ ಹೋಗಿ ನಿಂತ್ಕೊಂಡಿದ್ದಾಗ ಬರೀ ಒಂದು ಖಾಲಿ ಜಾಗ ಇದೆ, ಈ ಒಂದು ಗುಡ್ಡ ಥರ ಹಿಂಗೊಂದು ಮಾಡಿದ್ದಾರೆ, ಅದ್ರ ಮೇಲ್ಗಡೆ ಈ ತಮಿಳ್ನವರೆಲ್ಲ ಹೋಗ್ಬಿಟ್ಟು ಹಾಳು ಮಾಡಿದ್ದಾರೆ. ಏನಂತ ಅಂದರೆ ಇದು ಏನು ಈ ಬ್ಯಾನರ್ಗಳನ್ನೆಲ್ಲ ಹಾಕ್ಬಿಟ್ಟು ಗಲೀಜು ಮಾಡಿಟ್ಟಿದ್ದಾರೆ. ಸೊ ಆ ಒಂದು ಜಾಗ ಹೋಗ್ಬಿಟ್ಟು ನಿಂತ್ಕೊಂಡು ನೋಡಿದಾಗ ನನ್ಗೆ ಅನ್ಸಿದ್ದು ಏನಂತ ಹೇಳಿದ್ರೆ ಅಯ್ಯೋ ಇಷ್ಟೇನಾ ಬೇಸ್ ಕ್ಯಾಂಪ್ ಅಂತ ಹೇಳಿದ್ರೆ, ಇದು ಬಿಟ್ಟರೆ ಬೇರೆ ಏನಿಲ್ವಾ ಅಂತ ಹೇಳ್ಬಿಟ್ಟು ಒಂದು ಕ್ವೆಶನ್ ಮಾರ್ಕ್ ಬಂತು. ಎರಡನೇದೇನಂತ ಹೇಳಿದ್ರೆ ಮತ್ತೆ ವಾಪಸ್ ನಾನು ಗೋರಕ್ಷೆಪಿಂದ ಬೇಸ್ ಕ್ಯಾಂಪಿಂದ ಮತ್ತೆ ಗೋರಕ್ಷೆಪ್ ಅನ್ನೋ ಹಳ್ಳಿಗೆ ಮತ್ತೆ ಯಾವಾಗ ಬಂದು ಹೋಟೆಲ್ ಒಳಗಡೆಗೆ ಹೋದೆ, ಆ ಒಂದು ಜಾಗದಲ್ಲಿ ರೂಮ್ ಅಂದರೆ ಹೋಟೆಲ್ ಒಳಗಡೆಗೆ ಎಂಟ್ರಾಗಿದ್ದ ಕೂಡಲೇ ಒಂದು 80 to 90 kg ಇರುವಂಥ ಒಬ್ಳು ಹುಡುಗಿ ತುಂಬ ಡುಮ್ಮಕ್ಕಿದ್ದಾಳೆ. ಅವಳು ಯಾಕೋಸ್ಕರ ಅಂತ ಗೊತ್ತಿಲ್ಲ, ಏನು ಕಾರಣ ಅಂತಲೇ ಗೊತ್ತಿಲ್ಲ, ಬಂದು ಗಟ್ಟಿಯಾಗಿ ನನ್ನ ತಪ್ಕೊಂಡ್ಬಿಟ್ಟು ಜೋರಾಗಿ ಹತ್ತಿಬಿಟ್ಲು. ಯಾಕೆ ಅಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಾನು ಒಂದು ಪ್ರಶ್ನೆ ಕೇಳಿದೆ. ಅವಳು ಹೇಳಿದ ಒಂದು ಉತ್ತರ ಏನಪ್ಪ ಅಂತ ಹೇಳಿದರೆ, ನನಗೆ ಅರ್ಥ ಆಗತ್ತೆ ನಿನ್ನ ಹತ್ರ ಆಗ್ತಿರೋ ದುಃಖ ಎಷ್ಟಿದೆ ಅಥವಾ ನೋವು ಎಷ್ಟಿದೆ, ಅದ್ರ ಜೊತೆನಲ್ಲಿ ಅದಕ್ಕೆಲ್ಲ ದೊಡ್ಡದಾಗಿರೋಂಥ ನಿನ್ನ ಖುಷಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ನನ್ನ ಖುಷಿನ ಅವಳ ಕಣ್ಣಲ್ಲಿ ನೋಡಿದಾಗ ಅಥವಾ ಅವಳ ಮಾತಿನಲ್ಲಿ ಕೇಳಿದಾಗ ನನಗಾಗಿದ್ದ ಅನುಭವನೇ ತುಂಬ ದೊಡ್ಡದು. ಸೊ ನೆಕ್ಸ್ಟ್ ಗೋಲ್ ಅಂತ ಹೇಳಿದರೆ ಸಮ್ಮಿಟ್ ಟ್ರಿಪ್ ಅಂತ ಇದೆ. ಇದನ್ನು ನೋಡ್ತಿರೋರೆಲ್ಲ ಮುಂದಕ್ಕೆ ಬಂದು ನಂಬಿಕೆ ಇದ್ದರೆ ಏನು ಲೈಕ್ ಹೆಲ್ಪ್ ಅನ್ನೋದನ್ನ ಏನಾದರೂ ಮಾಡ್ತಾರಂತ ಹೇಳಿದ್ರೆ ಖಂಡಿತವಾಗ್ಲೂ ಸಮ್ಮಿಟ್ ಟ್ರಿಪ್ ಹೋಗ್ಬೇಕಂತ ಇದೆ. ಸೊ ದಟ್ ಈಸ್ ಮೈ ನೆಕ್ಸ್ಟ್ ಗೋಲ್. ಬೆಂಗಳೂರಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇದ್ದಿದ್ದ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡಿದ್ದ ಆಕಾಶ ನೋಡ್ಕೊಂಡು ಕನಸು ಕಾಣ್ತಾ ಇದ್ದಿದ್ದಂಥ ನನ್ನಂಥ ಬಡ ಕುಟುಂಬದಲ್ಲಿ ಬಂದಿರೋಂಥ ಹುಡುಗನಿಗೆ ಕುತ್ಕೊಂಡು ಹಂಗೆ ಒಂದು ದಿನ ಅಲ್ಲ 16 ವರ್ಷ ಅಲ್ಲ 20 ವರ್ಷ ಯೋಚನೆ ಮಾಡ್ಕೊಂಡೇ ಇರ್ತಾ ಇದ್ದೆ. ಮೊದಲನೇ ಹೆಜ್ಜೆ ಅನ್ನೋದು ಮನೆಯಿಂದ ಹೊರಗಡೆಗೆ ಇಟ್ನಲ್ವಾ, ಹೋಗಿ ನಿಂತ್ಕೊಂಡಿದ್ದ ಆ ಜಾಗದಲ್ಲಿ. ಮತ್ತೆ ಅಲ್ಲಿಂದ ಮತ್ತೆ ಮನೆಗೆ ವಾಪಸ್ ಬಂದು ಅದೇ ಜಾಗನ ತಿರುಗಿ ನೋಡಿದಾಗ ನನಗೆ ಗೊತ್ತಾಗೋದು ಏನಂತ ಅಂದರೆ, ಸೆಕೆಂಡ್ PUC ಫೇಲ್ ಆಗಿರೋ ಹುಡುಗ ಆಗಿರ್ಬೋದು ಅಥವಾ ಜೀವನದಲ್ಲಿ ತುಂಬ ನೋವು ಅನುಭವಿಸಿರೋ ಹುಡುಗ ಆಗಿರ್ಬೋದು, ಕಷ್ಟ ಕಾರ್ಪಣ್ಯಗಳನ್ನ ನರನಾಡಿಗಳನ್ನೆಲ್ಲ ನೋಡಿರೋಂಥ ಹುಡುಗ ಆಗಿರೋಂಥ ನಾನೇ ಈ ಥರ ಮಾಡ್ತೀನಿ ಅಂತ ಹೇಳಿದರೆ ನೀನು ಯಾವ ಥರ ಎಲ್ಲ ಮಾಡ್ಬೋದು. ಜಸ್ಟ್ ಥಿಂಕ್ ಆ್ಯಂಡ್ ಡೂ ವಾಟ್ ಎವರ್ ಇಟ್ ಈಸ್. ಇದೆಲ್ಲ ಮಾಡಿದ ಮೇಲೆ ನನಗೆ ಗೊತ್ತಾಗಿರೋದು ಒಂದೇ ಏನಂತ ಅಂದರೆ, ವಾಟ್ಸ್ ಎವರ್ ದ ಡ್ರೀಮ್ ದಟ್ ಯು ಹ್ಯಾವ್, ಇಫ್ ಯು ಕ್ಯಾನ್ ಡ್ರೀಮ್ ಇಟ್ ಯು ಕ್ಯಾನ್ ಸ್ಟಿಲ್ ಡೂ ಇಟ್ ಮ್ಯಾನ್. ಜಸ್ಟ್ ಗೋ ಫಾರ್ ಇಟ್ ಅಷ್ಟೇ, ಬಿಕಾಸ್ ಯು ಆರ್ ಗೋನಾ ಡೈ.